ಕಮಾನ್ ವೇದಾಂತ್, ನಾಳೆ ಸಾಹಿತ್ಯ ಬರ್ಡೇ. ನಮಗೇನೋ ನೆನಪಿಲ್ಲ, ಓಕೆ, ಆದರೆ ಅವಳು ನಿನ್ನ ಮದುವೆ ಆಗ್ತಿರೋ ಹುಡುಗಿ. ಏನೇ ಮರೆದ್ರೆ ಹೇಗೆ? ಅಮ್ಮ, ಅದು ನೆನಪಿರ್ಲಿಲ್ಲಮ್ಮ. ಪ್ರೀತಿ ಇದ್ರೆ ಪ್ರತಿಯೊಂದು ನೆನಪಿರುತ್ತೆ. ಇವಳೊಬ್ಳೆ ಜಗತ್ತಿನಲ್ಲಿ ಇರೋ ಹುಡುಗಿ ಬೇರೆ ವಿಧಿ ಇಲ್ಲ ಅನ್ನೋ ತರ ಒಪ್ಕೊಂಡ್ರೆ ಇನ್ನೇನಾಗತ್ತೆ? ಪರವಾಗಿಲ್ಲ, ಹೇಗಿದ್ರು ನಿನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಹೇಳಬೇಕಲ್ವಾ? ಹಾಗೆ ಪ್ರೆಸ್ನವ್ರಿಗೂ ಇನ್ಫಾರ್ಮ್ ಮಾಡಬೇಕು. ಸೊ ಒಂದು ಗೆಟ್ ಟುಗೆದರ್ ಇಟ್ಕೊಳ್ಳೋಣ ಅಂತ ಅನ್ಕೊಳ್ತಿದ್ದೀನಿ. ಏನು ಹೇಳ್ತೀಯಾ? ಇದೊಂದು ಕಮ್ಮಿ ಇತ್ತು. ಹೇಳು ವೇದಾಂತ್, ನೀನು ಹೂ ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತೇನೆ. ಆಂಟಿ, ನೀವು ಈ ಪ್ರಪೋಸಲ್ ಇಟ್ಟಿದ್ದು ಇವತ್ತೇ ನನ್ನ ಬರ್ತ್ಡೇ ಅನ್ನೋಷ್ಟು ಖುಷಿ ಆಯ್ತು. ನನಗ್ ಖುಷಿ ಆಗತ್ತೆ ಅಂದ್ರೆ ವೇದಾಂತ್ ಖಂಡಿತ ನೋ ಅನ್ನಲ್ಲ. ಇಂಪಾರ್ಟೆಂಟ್ ವರ್ಕ್ ಇದ್ರು ಪೋಸ್ಟ್ಪೋನ್ ಮಾಡ್ತಾರೆ ಅಲ್ವಾ ವೇದಾಂತ್? ವೇದಾಂತ್, ಯಾಕೇನು ಮಾತಾಡ್ತಿಲ್ಲ? ನಾವಿಬ್ರು ಏನೋ ಕೇಳಿದ್ವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಡೋಣಮ್ಮ. ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತೇನೆ. ನೋನು, ನೀನಿದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನು ಚೆನ್ನಾಗಿ ರೆಡಿಯಾಗಿ ಬಂದರೆ ಸಾಕು. ಹಾಗೆ ಬಿಸ್ನೆಸ್ ಅಸೋಸಿಯೇಟ್ಸ್, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಪ್ರೆಸ್ನವರು ಇಷ್ಟು ಕರೆದ್ರೆ ಸಾಕು. ಇನ್ಯಾರನ್ನೂ ಇನ್ವೈಟ್ ಮಾಡೋದು ಬೇಡ. ಶೋರ್ ವಿಕ್ರಾಂತ್, ಆದ್ಯಾಕೆ ನಾನು ಕಾಲ್ ಮಾಡ್ತೇನೆ. ಮಂಜುಪ್ಪ ಪರಿಮಳ ಮೊನ್ನೆ ಬೆಳಗ್ಗೆ ನೀನೇ ಹೋಗಿ ಕರ್ದ. ಶೋರ್ ಅಗ್ರಜ, ನಮ್ಮವ್ರನ್ನ ಕರ್ಸೋದು ನಮ್ಮ ಜವಾಬ್ದಾರಿ. ಸಾಹಿತ್ಯ, ಪ್ಲೀಸ್ ಡೋಂಟ್ ಮೈಂಡ್, ನಾನು ಬರೋದಕ್ಕಾಗಲ್ಲ, ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ. ಬಟ್ ಅಡ್ವಾನ್ಸ್ ಬರ್ಡೇ ವಿಶಸ್. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಬಟ್ ನೀವು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇವ್ರು ಯಾವಾಗಲೂ ಹೇಗೆ ಮನೇಲಿ ಏನೇ ಫಂಕ್ಷನ್ ಆದರೂ ಆಬ್ಸೆಂಟ್ ಆಗ್ತಾರೆ. ನೀನ್ ತುಂಬಾ ಪಾರ್ಶಿಯಾಲಿಟಿ ಮಾಡ್ತೀಯ ಸುಹಾಸಿನಿ. ವೇದಾಂತ್ ಬಿಸ್ನೆಸ್ ಅಂತ ಓಡಾಡಿದ್ರೆ ನಿನ್ಗೇನು ಅನ್ಸಲ್ಲ. ಅದೇ ನಾನು ಓಡಾಡಿದ್ರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಇವಳಿಂದ ಬರೀ ಎಡವಟ್ಟೆ. ಆದ್ರೂ ದೊಡ್ಡ ಗನಾಂಧಾರಿ ಕೆಲಸ ಮಾಡಿದ್ದಾಳೆ, ಸಾಧಿಸಿದ್ದಾಳೆ ಅಂತ ದೊಡ್ಡ ಬರ್ತ್ಡೇ ಪಾರ್ಟಿ ಬೇರೆ. ದೇವ್ರು ನಿನಗೆ ಖಂಡಿತ ಒಳ್ಳೇದ್ ಮಾಡಲ್ಲ. ಹಾ ಅಜ್ಜಿ, ನಾನ್ ಹೇಳಿದ ಕೆಲಸ ಸರಿಯಾಗಿ ಮಾಡ್ಲಿಲ್ವೇನೆ? ಅಜ್ಜಿ ಅದು ನನ್ನ ಪ್ರಯತ್ನ. ಸಾಕ್ ಸುಮ್ನಿರೆ. ಈಗ ಹುಡುಗಿ ನಮ್ಮ ಮನೆಗೆ ಬಂದ್ಬಿಟ್ಲು. ನನಗ ಅವಳು ಇಷ್ಟ ಇಲ್ಲ ಅಷ್ಟೇ. ನಾಳೆ ಅವಳಿಗೆ ಹುಟ್ಟು ಹಬ್ಬ ಅಂತೆ. ಮನೆಯವರೆಲ್ಲ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾರಂತೆ. ಏನೇ ಇದೆಲ್ಲ? ಏನಿದೆಲ್ಲ ಅಂತ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ ಅಜ್ಜಿ? ನೀನೇನು ಹೇಳ್ಬೇಡ, ಹೇಳೋದನ್ನೆಲ್ಲ ನಾನೇ ಹೇಳ್ತೀನಿ. ನಾನೊಂದು ಪ್ಲಾನ್ ಮಾಡಿದ್ದೀನಿ. ಪ್ಲಾನಾ? ಏನ್ ಪ್ಲಾನ್ ಅಜ್ಜಿ? ಯಾವ್ದ್ರ ಬಗ್ಗೆ? ಇದ್ಯಾವ್ದ್ರ ಬಗ್ಗೆ? ಆ ಹುಡುಗಿ ನಾಳೆ ಪಾರ್ಟಿಗೆ ಬರ್ದೇ ಇರೋ ಹಾಗೆ ಮಾಡೋದಕ್ಕೆ. ಹೌದಾ? ಹಾಗೆಲ್ಲ ಮಾಡ್ಬೇಕಾ? ಏನೇ ನೀನು ಹೀಗ್ ಮಾತಾಡ್ತೀಯಾ? ಅದ್ರಲ್ಲಿ ಏನು ತಪ್ಪಿಲ್ಲ. ಸುಮ್ನೆ ನಾನು ಹೇಳ್ದಷ್ಟು ಕೇಳೋ ಅಷ್ಟೇ. ಸರಿ ಆಯ್ತು, ಹೇಳಿ ಅಜ್ಜಿ. ನಾಳೆ ಆಫೀಸ್ನಲ್ಲಿ ಅವಳು ಕುಡಿಯೋ ನೀರಿನಲ್ಲಿ 2 ಜಾಪಾಳ್ ಮಾತ್ರ ಮಿಕ್ಸ್ ಮಾಡ್ಬಿಡು. ಕೊಬ್ಬಿಂದ ಮೆರಿತಾ ಇರ್ತಾಳಲ್ಲ, ಪಾರ್ಟಿ ಮಿಸ್ ಆಗಿ ಆಫೀಸ್ನಲ್ಲೇ ಇರೋ ಹಾಗಾಗ್ಲಿ. ಅಯ್ಯೋ ಅಜ್ಜಿ, ದಯವಿಟ್ಟು ಕ್ಷಮಿಸಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಮಾಡೋದಕ್ಕೆ ನನ್ನ ಮನ್ಸು ಒಪ್ಪಲ್ಲ. ನನ್ನ ಮನ್ಸು ಇಷ್ಟ ಇಲ್ದಿರೋದನ್ನ ನಾನು ಮಾಡಲ್ಲ ಅಜ್ಜಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲೇ ನಿಂದು. ವೇದಾಂತು ನಿನ್ನವನ್ನ ಆಗೋದ್ ಬೇಡ್ವಾ? ಅವ್ರು ನನ್ನವ್ರು ಆಗೋದಾಗಿದ್ರೆ ಯಾವತ್ತೂ ಆಗಿರೋರು. ನೀವು ಹೇಳಿದ ಕೆಲಸ ನಾನು ಮಾಡಿದೆ. ಟೈರ್ ಪಂಚರ್ ಮಾಡಿ ವೇದನ್ ಜೊತೆ ಹೋಗಿದ್ ಸಮಾಧಾನ ಬಿಟ್ರೆ ಬೇರೆ ಏನೂ ಆಗ್ಲೇ ಇಲ್ಲ. ಇದೇನು ಅಪರಾಧ ಅಲ್ಲ. ಯುದ್ಧ ಮತ್ತೆ ಪ್ರೀತಿಲಿ ಯಾವುದು ತಪ್ಪಲ್ಲ ಅಂತ ಒಂದು ಮಾತಿದೆ. ಅದು ನಿನಗ್ ಗೊತ್ತಿಲ್ವಾ? ಪ್ರೀತಿ ಮತ್ತೆ ಯುದ್ಧದಲ್ಲಿ ಯಾವುದು ತಪ್ಪಲ್ವಾ? ಅಥವಾ
ಅವೆರಡು ಪೂರ್ತಿಯಾಗಿ ವಿರುದ್ಧಾರ್ಥನ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ದೃಷ್ಟಿಲಿ ತಪ್ಪಲ್ಲದೆ ಇರೋದು ಇನ್ನೊಬ್ಬರ ದೃಷ್ಟಿಲಿ ತಪ್ಪಾಗಿರ್ಬೋದಲ್ವಾ? ಅಷ್ಟಕ್ಕೂ ಇದು ಪ್ರೀತಿ ತುಂಬ ದೂರದಲ್ಲಿದೆ ಅಜ್ಜಿ. ನೀನ್ ಯಾವಾಗಿಂದ ಹೀಗಾದಿಯೇ? ನಾನೊಂದು ಹುಡುಗಿಯಾಗಿ ಯೋಚನೆ ಮಾಡಿದಾಗ ಸಾಹಿತ್ಯನೂ ನಂತರನೇ ಅಲ್ವಾ ಅಜ್ಜಿ? ನಾನು ವೇದಾಂತನ ಇಷ್ಟಪಡ್ತಿರ್ಬೋದು, ಆದರೆ ವೇದಾಂತ್ ಅವಳನ್ನ ಇಷ್ಟಪಡ್ತಿದ್ದಾನೆ. ಇದರಲ್ಲಿ ಸಾಹಿತ್ಯ ತಪ್ಪೇನೂ ಇಲ್ವಲ್ಲ? ಹಾಗಿರುವಾಗ ಅವಳಿಗೆ ಕಾಟ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ತುಂಬಾ ದೊಡ್ಡ ಮನಸ್ಸು ಕಡೆ ನಿಂದು. ಮನಸ್ಸಿನಲ್ಲಿ ಅಷ್ಟೊಂದು ನೋವು ಇಟ್ಕೊಂಡು ಕೂಡ ಇನ್ನೊಬ್ಬರ ಬಗ್ಗೆ ಪರಿಸ್ಥಿತಿ ಬಗ್ಗೆ ಸಹಜವಾಗಿ ಯೋಚನೆ ಮಾಡ್ತೀಯ ಅಂದ್ರೆ ನೀನು ಸಾಮಾನ್ಯದವಳಲ್ಲ ಕಣೆ. ನಮಗ ಅರ್ಥ ಆಗಿರೋ ನಿನ್ನ ಒಳ್ಳೆ ಗುಣ ವೇದಾಂತಗೂ ಅರ್ಥ ಆಗಿದ್ರೆ ಇವತ್ತು ಯಾವುದೋ ಹೀಗಿರ್ತಾ ಇರ್ಲಿಲ್ಲ. ಅದ್ಯ ಇಲ್ಲಿ ಈ ರೀತಿ ವೇಟ್ ಮಾಡೋ ಅವಶ್ಯಕತೆ ಏನಿದೆ? ಮನೆಯಲ್ಲೇ ಮಾತಾಡ್ಬೋದಿತ್ತಲ್ಲ. ಮನೇಲಿ ಮಾತಾಡೋದು ಅಷ್ಟು ಈಸಿ ಅಲ್ಲ, ಯಾರು ಕೇಳಿಸ್ಕೊಳ್ತಾರೆ. ನೀವು ಅಣ್ಣ ಹತ್ರ ಮಾತಾಡಿದ್ರಾ? ನನಗವ್ರನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವರು ಆಫೀಸಿಂದ ಹೋಗ್ಬಿಟ್ಟಿದ್ರು. ಮೇ ಬಿ ಸಾಹಿತಿನ ಜೊತೆ ಹೋದ್ರು ಅನ್ಸುತ್ತೆ. ಹಲೋ, ಯಾಕೆ ಹಾಗೆ ಗುರಾಯಿಸ್ತಾ ಇದೆಯಾ? ಸಾಹಿತಿನ ಜೊತೆ ಹೋಗಿರೋದು ನಿಮ್ಮ ಅಣ್ಣ, ನಾನಲ್ಲ. ನಿಮಗೆ ನಾನು ಹೇಳಿದ ಒಂದ್ ಕೆಲಸನೂ ಮಾಡೋಕ್ಕಾಗಿಲ್ಲ ಅಲ್ವಾ? ಇವಾಗ ಅಣ್ಣನ ಬಗ್ಗೆ ಏನೇನೋ ನಾನ್ಸೆನ್ಸ್ ಮಾತಾಡ್ತೀರಾ? ನೀನು ಮಾತ್ರ ನೀವು ಬೇಕಾದಾಗೆಲ್ಲ ನಿಮ್ಮ ಅಣ್ಣನ ಬೈಬೋದಾ? ನಾನು ಮಾತ್ರ ಏನು ಹೇಳೋ ಹಾಗೆ ಅಲ್ವಾ? ನನಗೂ ರಿಲೇಟಿವ್, ನನಗೂ ಸ್ವಾತಂತ್ರ್ಯ ಇದೆ. ಇಂಥ ಭಾಷಣಕ್ಕೇನು ಕಮ್ಮಿ ಇಲ್ಲ ನೀವು. ಅಲ್ಲ, ಇದ್ದಕ್ಕಿದ್ದಾಗೆ ನನ್ನ ಮೇಲೆ ಯಾಕೆ ತಿರುಗಾಡ್ತಿದ್ಯಾ? ಸಿಚುಯೇಷನ್ ಏನು ಅಂತ ಹೇಳಿದಾನೆ. ಅದನ್ನ ಯಾವಾಗ ತಿಳಿಸ್ಕೊಂಡು ಬಂದ ನೋಡು ಇನ್ನೊಬ್ಬ ಭೂಪ. ಪಾಪ ಅಣ್ಣ ಹತ್ರ ಮಾತಾಡ್ದ್ಯಾ? ಆಕ್ಚುಲಿ ನಾವು ಮಾತಾಡೋಣ ಅಂತಾನೆ ಹೋದ್ವಿ. ಅಷ್ಟರಲ್ಲಿ ಅಗ್ರಜ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಿಟ್ಟ. ಅವನು ಕೋಪ ಬಂದ್ರೆ ಹೆಂಗೆ ಅಂತ ನಿನಗೆ ಗೊತ್ತಲ್ಲ. ಇಲ್ಲೇನು ನಡೀತಿದೆ? ಏನು ಮಾತುಕತೆ? ವೇದಾಂತ್ ಬಾಬುಗೆ ಯಾಕೆ ಕೋಪ ಬಂತು? ಈ ನಿನ್ ಮುದ್ದು ಅಣ್ಣನ ಹೆಂಡತಿ ಅವಳು ದೊಡ್ಡಣ್ಣನ ಮನ್ಸಲ್ಲಿರೋ ಫೀಲಿಂಗ್ಸ್ ಏನು ಅಂತ ರಿಯಲೈಸ್ ಮಾಡೋದಕ್ಕೆ ನಮ್ಗೆಲ್ಲ ಟಾಸ್ಕ್ ಕೊಟ್ಟಿದ್ದಾಳೆ. ಅದಕ್ಕೆ ಯಾಕೆ ಸಾರ್ಥಕ್ ಹೆಂಡತಿ ಅಂತ ಹೇಳ್ತೀಯ? ನಿನ್ ತಂಗಿ ಅಲ್ವಾ? ಅಗ್ರಜನ್ ಮ್ಯಾಟ್ರ್ ಬಂದ್ರೆ ಸಾಕಲ್ವಾ ಚಾಮುಂಡಿ ಆಗ್ಬಿಡ್ತೀಯಾ? ಈ ನಿಮ್ಮ ಟಾಸ್ಕು ಮಾತುಕತೆ ಎಲ್ಲ ಯಾವ ಪ್ರಯೋಜನಕ್ಕೂ ಬರಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದೀಯ ಆರ್ತಿ? ಅಮ್ಮು ಇದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾಳೆ. ಅವಳ ಮನಸ್ಸಲ್ಲಿರೋ ಭಾವನೆಗಳನ್ನ ಸುಟ್ಟಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಬಟ್ ಅವಳು ವಿಕ್ಕಿ ಅವರೇ, ನೀವು ಅವಳನ್ನ ಸ್ವಲ್ಪ ದಿನದಿಂದ ನೋಡ್ತಿದ್ದೀರಾ, ಆದ್ರೆ ನಾನು ಅಣ್ಣ ಅವಳನ್ನ ಚಿಕ್ಕವಳಿದ್ದಾಗಿಂದನೂ ನೋಡ್ತಾ ಇದ್ದೀವಿ. ವೇದಾಂತ್ ಬಾಬಾ ಅವತ್ತು ಸಾಹಿತ್ಯನ ಮದ್ವೆ ಆಗ್ತೀನಿ ಅಂತ ಹೇಳ್ದಾಗಿಂದ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಕೂಡ ಕಾಣಿಸ್ತಿಲ್ಲ, ಗೊತ್ತಾ? ಅವಳು ಹಾಗಿದ್ರೆ ನೋಡಕ್ ಆಗಲ್ಲ ಆರ್ತಿ. ಅಣ್ಣ ಹಾಗಿರೋದು ಅವಳು ಅಲ್ವೇ ಅಲ್ಲ. ಆದ್ರೆ ಹಾಗಾಗಿರೋದು ನಿಜ. ಅದಕ್ಕೆ ನನಗೆ ನನ್ನ ತಂಗಿ ವಾಪಸ್ ಬೇಕು. ಅವಳ ಜೀವನ ಮುಖ್ಯ ಅಷ್ಟೇ ನನಗೆ. ಅದಕ್ಕೆ ತಾನೇ ನಾನು ಇಷ್ಟು ದಿನ ತಲೆ ಕೆಡ್ಸ್ಕೊಂಡಿರೋದು. ಅವಳ ಸ್ಮೈಲ್ ವಾಪಸ್ ಬಂದೇ ಬರುತ್ತೆ. ಇದು ನನ್ನ ಪ್ರಾಮಿಸ್. ಹೌದೌದು, ಆದ್ಯ ಹೇಳಿದ್ಮೇಲೆ ಮುಗೀತು. ನಾನು ಆರ್ತಿಗೆ ಪ್ರಾಮಿಸ್ ಮಾಡಿದ್ದೀನಿ. ಈಗ ಅದನ್ನ ಫುಲ್ಫಿಲ್ ಮಾಡೋದು ನಿಮ್ಮಿಬ್ರು ರೆಸ್ಪಾನ್ಸಿಬಿಲಿಟಿ. ಅಣ್ಣ ಹತ್ರ ಮಾತಾಡಿ ಅಷ್ಟೇ. ಅಲ್ಲ ಅದು ಆಯ್ತು ಬಿಡಿ, ನೀವು ಹೇಳಿದ್ಮೇಲೆ ಮುಗೀತು. ಅಣ್ಣ ಕಮಕ್ ಕಿಮಕ್ ಅಂದ್ರೆ ಒಪ್ಕೊಂಡ್ಬಿಟ್ನಲ್ಲ. ಅದಕ್ಕೆ ಸುಮ್ಮನೆ ಆರ್ತಿ ಹಾಗೆ ಟ್ರೈನ್ ಮಾಡಿದ್ದೀನಿ. ನೀನು ಬಾವ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ಟ್ರೈನಿಂಗ್ ಎಲ್ಲ ನಮ್ಮ ಆರ್ತಿಗೆ ಹೇಳ್ಕೊಡ್ಬೇಡ ಅಷ್ಟೇ. ನನ್ನ ಆರ್ತಿ ಸಾಫ್ಟ್ ಆಗಿ ಸ್ವೀಟ್ ಆಗಿ ಹೀಗೆ ಇರಬೇಕು, ಅದೇ ನನಗಿಷ್ಟ. ಅದೇ ಪ್ರಾಬ್ಲಮ್ ಅಣ್ಣ. ಆರ್ತಿ ಸ್ವಲ್ಪ ಜೋರಾದ್ರೆ ಎಲ್ಲಾನು ಸರಿ ಹೋಗುತ್ತೆ. ಆರ್ತಿ ಅವರೇ ಬನ್ನಿ, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇವಳು ನಿಮ್ಮ ಇನ್ನೋಸೆನ್ಸ್ನ ಹಾಳು ಮಾಡ್ಬಿಡ್ತಾಳೆ. ಇರಪ್ಪ, ಒಂದು ಸ್ವಲ್ಪ ಕೆಲಸ ಇದೆ, ಶಾಪಿಂಗಿಗೆ ಹೋಗಿ ಬರ್ತೀನಿ. ನಾನೇ ಆಮೇಲೆ ಅವಳನ್ನ ಡ್ರಾಪ್ ಮಾಡ್ತೀನಿ, ಓಕೆನಾ? ನಾವು ಯಾವುದಕ್ಕೆ ತಾನೇ ಇಲ್ಲ ಅಂದಿದ್ದೀವಿ, ಎಲ್ಲ ಅದಕ್ಕೂ ಎಸ್ಸೆ. ಈ ಡ್ರಾಮಾ ಎಲ್ಲ ಬೇಡ. ಇಬ್ರು ಪ್ರಾಮಿಸ್ ಉಳಿಸ್ಕೊಳ್ಳೋದ್ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಖಂಡಿತ ಪ್ರಯತ್ನ ಮಾಡ್ತೀವಿ ಡಿಯರ್. ಪ್ರಯತ್ನ ಅಲ್ಲ, ಕೆಲಸ ಆಗ್ಲೇಬೇಕು. ಇಲ್ಲ ಅಂದ್ರೆ ರೂಮಿಂದ ಹೊರಗೆ, ಗೊತ್ತಲ್ಲ?
ವಿಕ್ಕಿ ಅವರೇ, ವೇದಾಂತ್ ಭವನ್ ಹತ್ರ ಮಾತಾಡಿ, ಇಲ್ಲ ಅಂದರೆ ಇಲ್ಲ ಅನ್ನೋದಕ್ಕೆ ನಾವೀಗಲೂ ರೂಮಿಂದ ಆಚೆನೆ ಅಲ್ವಾ? ಇಲ್ಲ ಅಂದರೆ ಗುಡ್ ನೈಟ್ ಕಾಲ್ಸ್ ಕ್ಯಾನ್ಸಲ್ ಆಗುತ್ತೆ. ಆಮೇದ ಅಮೂಲ್ಯ ಸ್ಮೈಲ್ ಮಾಡ್ತಾಳೆ ಅಂತ ಆರ್ತಿಗೆ ಪ್ರಾಮಿಸ್ ಮಾಡಿದ್ದು ಆದ್ಯ, ಆದರೆ ಅದನ್ನು ಫುಲ್ಫಿಲ್ ಮಾಡಬೇಕಾಗಿರೋ ನಾವು. ಬಟ್ ಹೇಳಿಲ್ವ ಬಾವ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ. ನಮ್ಮ ಹುಡುಗಿ ಹೆಂಗೋ ಮುದ್ದಾಗಿ ನಿಯತ್ತಾಗಿ ಸಾಫ್ಟ್ ಆಗಿದ್ಲು. ನನ್ನ ತಂಗಿ ಸವಾಸ ಮಾಡಿ ಅದು ಹೇಗಾಗ್ತಾಳೋ. ಬನ್ನಿ, ಗಂಜನ್ಮ ಏನು ಮಾಡೋಕ್ಕಾಗಲ್ಲ. ಅಪ್ಪ ಎಲ್ಲಿದ್ದೀರಾ? ಆಗ್ಲೇ ಪಾರ್ಟಿ ಶುರು ಆಗೋಗಿದೆ. ಯಾಕಮ್ಮ ಅದಿತಿ ನಿನಗೆ ಮೆಸೇಜ್ ಮಾಡಲಿಲ್ವಾ? ಅಯ್ಯಯ್ಯೋ, ಮರ್ತೋಯ್ತೆ. ಇಲ್ಲಪ್ಪ, ಯಾವ ಮೆಸೇಜ್ ಬಂದಿಲ್ಲ. ಈಗ ಎಲ್ಲಿದ್ದೀರಾ ನೀವು? ಲೇಟ್ ಆಗ್ತದೆ. ನಾವು ಮನೇಲೇ ಇದ್ದೀವಿ ಕಂದ. ಮನೇಲೇ ಇದ್ದೀರಾ? ಯಾಕಪ್ಪ, ಏನಾಯ್ತು? ಗಾಬರಿ ಆಗುವಂಥದ್ದೇನು ಇಲ್ಲ ಕಂದ, ನಾವು ಪಾರ್ಟಿಗೆ ಬರ್ತಾ ಇಲ್ಲ ಅಷ್ಟೇ. ಯಾಕಪ್ಪ ಹೀಗೆ ಹೇಳ್ತಿದ್ದೀರಾ? ನೀವು ಬರ್ತೀರಾ ಅಂತಾನೆ ನಾನು ಕಾಯ್ತಾ ಇದ್ದೀನಿ. ಇಂಥದ್ದಕ್ಕೆ ಅಂತ ಏನಿಲ್ಲ ಅಮ್ಮ, ನೀವು ಮನೆಗೆ ಬಂದಾಗ ಮಾತಾಡೋಣ. ಈಗ ಹೇಗಿದ್ರು ಟೈಮ್ ಆಗಿದೆ, ನೀನು ಆರ್ತಿ ಇಬ್ಬರು ಜೋಪಾನವಾಗಿ ಮನೆಗೆ ಬಂದ್ಬಿಡಿ. ಹೋಗಿಪ್ಪ, ನೀವೆಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ಈಗ ನನಗೊಂಥರ ಅನಿಸ್ತಿದೆ ಇಲ್ಲಿ. ಆಯಿತು ಕಂದ, ಬರ್ತೀವಿ. ಸರಿಯಪ್ಪ, ಬನ್ನಿ. ಎಲ್ಲ ಬೇಗ ರೆಡಿಯಾಗಿ ಹೋಗೋಣ. ಧ್ರುವ, ನೀನು ಬಾಪ ನಮ್ಮ ಜೊತೆಲಿ. ನೀವು ಮನೆ ಸೇರ್ಕೊಂಡಿರೋದು ಅಲ್ಲದೆ ನಾವು ಹೋಗೋ ಕಡೆ ಎಲ್ಲ ಬರಬೇಕಾ? ಬೇಡ, ನಾನು ಬರಲ್ಲ. ಪರವಾಗಿಲ್ಲ ಬಾಪ, ನಿನಗೂ ಒಬ್ಬನೇ ಇಲ್ಲಿ ಬೋರ್ ಆಗೋದಿಲ್ವಾ? ಪರವಾಗಿಲ್ಲ, ನನಗೆ ಕೆಲಸ ಮಾಡಿ ತುಂಬ ಸುಸ್ತಾಗಿದೆ. ನಾನು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ನಿಮ್ಮನೆ ಫಂಕ್ಷನ್, ನೀವು ಹೋಗಿ ಬನ್ನಿ. ಆಯಿತು. ಇಲ್ಲಿ ಬನ್ನಿ, ಚೂಸ್ಕೊಡಿ. ಏನು ಸಂಕೋಚ ಮಾಡ್ಕೋಬೇಡಿ, ಪಾರ್ಟಿನ ಎಂಜಾಯ್ ಮಾಡಿ. ನೀವು ಹಿಂದೆ ಚೂಸ್ಕೊಡಿ ಅಲ್ಲಿ. ನಮ್ಮ ಸುಳ್ಳೆ ಪುಳ್ಳೆ ಜರಿ ಹಿಂದೆ ಬರೋ ಟಾನ್ ಥರ ಆಗಿದಾರಲ್ಲ. ಹಲೋ ಬಾಸ್. ಏನೇನು ಪ್ರಾಬ್ಲಮ್ಮು? ಅಲ್ಲ, ನೀನು ಪ್ರಾಬ್ಲಮ್ ಏನು? ಇಲ್ಲಿ ಜನ ಇದ್ದಾರೆ ಅನ್ನೋದೇ ಪ್ರಾಬ್ಲಮ್ಮು. ಅಲ್ಲ, ಅವ್ರ ಎದುರಿಗೆ ನನ್ನ ಹಿಂದೆ ಈ ಥರ ಸುತ್ತಿದ್ರೆ ನೋಡ್ದವ್ರು ಏನು ಅಂದ್ಕೊಳ್ಳಲ್ಲ? ಅವರು ನನಗೆ ಎಷ್ಟು ಅಮೂಲ್ಯ. ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದ್ಯಾಕೋ? ಇಷ್ಟು ವರ್ಷದಲ್ಲಿ ನಾನು ಯಾರಾದರೂ ಮಾತಾಡಿಸ್ಬೇಕು ಅಂದ್ಕೊಂಡ್ರೆ ಅಥವಾ ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರೂ ಇಲ್ಲ ಅಂತ ಹೇಳಿಲ್ಲ. ಅದು ಅಲ್ಲದೆ ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ಅವಾಯ್ಡ್ ಮಾಡೋ ಸೀನ್ಸ್ಗಳು ಬಂದೇ ಇರಲಿಲ್ಲ. ಆದರೆ ನೀನು ವೇದ, ಇಲ್ಲೇನು ಮಾಡ್ತಿದ್ಯಾ? ಅದು ಇಲ್ಲ, ಇದು ಇಲ್ಲ. ಇವತ್ತು ಸ್ಟಾರ್ ಆಫ್ ದ ಈವ್ನಿಂಗ್ ಸಾಹಿತ್ಯ. ನೀನು ಅವಳನ್ನೇ ಮದುವೆ ಆಗ್ತಿರೋದು ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡೋದು ಬೇಡವಾ? ಹೋಗಿ ಅವಳನ್ನ ಕರ್ಕೊಂಡು ಬಾ. ವೇದಾಂತ್, ಯಾಕೆ ಸುಮ್ಮನೆ ನಿಂತಿದ್ಯಾ? ಹೋಗು, ಕರ್ಕೊಂಡು ಬಾ.
ಮರಿಬೇಡ ಸಾಹಿತ್ಯ. ಥ್ಯಾಂಕ್ಸ್ ವೇದಾಂತ್. ನಿಜವಾಗ್ಲೂ ನಾನು ಇದನ್ನೆಲ್ಲ ನೋಡ್ಕೊಂಡು ಇನ್ನೂ ಇಲ್ಲೇ ಇದ್ದೀನ. ಏನೇ ಹೇಳಿ ವೇದಾಂತ್, ನೀವು ಬ್ಯಾಚುಲರ್ ಆಗಿ ಉಳ್ಕೊಂಡ್ಬಿಡ್ತೀರಾ ಅನ್ಕೊಂಡಿದ್ದೆ, ಆದರೆ ಈ ರೀತಿ ಎಂಗೇಜ್ ಆಗ್ತೀರಾ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋದನ್ನ ಡೆಲಿವರಿ ಮಾಡೋದೇ ವೇದಾಂತ್ ಸ್ಪೆಷಾಲಿಟಿ ಅಲ್ವಾ? ಹಾಗಂತ ಪರ್ಮನೆಂಟ್ ಆಗಿ ಯಾರು ಬ್ಯಾಚುಲರ್ ಆಗಿರ್ಬೇಕು ಅಂತ ಆಸೆ ಪಡಲ್ಲ. ವೇದಾಂತ್ ಕೂಡ ಇದಕ್ಕೆ ಹೊರತಲ್ಲ. ಇಲ್ಲ, ಇಷ್ಟು ದಿನ ಈ ಪರ್ಸ್ಪೆಕ್ಟಿವ್ ಬೇರೆನೇ ಇತ್ತು. ಅದಕ್ಕೆ ಕಾರಣನೂ ಇತ್ತು. ಸರಿಯಾದ ಹುಡುಗಿ ಸಿಕ್ಕಿರ್ಲಿಲ್ಲ ಅನ್ನೋದೇ ಮೇನ್ ರೀಸನ್. ವೇದಾಂತ್, ನೀವು ಪಾರ್ಟಿ ಅರೇಂಜ್ ಮಾಡಿದ್ರಿ ಅಂದರೆ ಅದಕ್ಕೆ ಬೇರೆ ಕಂಪ್ಯಾರಿಸನೇ ಇರಲ್ಲ. ನೀವು ವೆಲ್ಕಮ್ ಮಾಡೋದಿರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ಈ ಫುಡ್ ಇರ್ಬೋದು, ಎಲ್ಲ ಸೂಪರ್ ಆಗಿರುತ್ತೆ. ಇದ್ರ ಕ್ರೆಡಿಟ್ಸ್ ಅಮೂಲ್ಯವಾಗಿ ಹೋಗಬೇಕು. ಇದನ್ನೆಲ್ಲ ಅರೇಂಜ್ ಮಾಡ್ತಿರೋದು ಅವಳೆ. ಅಮೂಲ್ಯ ಅಂದರೆ ಅವತ್ತು ದೀಪಾವಳಿ ಪಾರ್ಟಿಯಲ್ಲಿ ಮೆನ್ಷನ್ ಮಾಡಿದ್ರಲ್ಲ, ಅವರೇನಾ? ಎಸ್, ಅವಳೆ. ಅವ್ರ ಬಗ್ಗೆ ಎರಡು ಮಾತೇ ಇಲ್ಲ ಬಿಡಿ. ಸ್ವಲ್ಪನೂ ಈಗೋ ಆಟಿಟ್ಯೂಡ್ ಇಲ್ಲದೆ ಇರೋ ಹುಡುಗಿ. ಇನ್ಫ್ಯಾಕ್ಟ್ ನಾವು ಬಂದಾಗ ನಮಗೆಲ್ಲ ಅವ್ರ ಕೈಯಾರ ಜ್ಯೂಸ್ ಸರ್ವ್ ಮಾಡಿದ್ರು. ಅಮೂಲ್ಯ ಜ್ಯೂಸ್ ಸರ್ವ್ ಮಾಡ್ತಿಲ್ಲ? ಎಸ್, ಎಂಥ ಪೊಸಿಷನ್ಲಿದ್ದಾರೆ, ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಯಾವಾಗೆಷ್ಟು ವೆಯ್ಟ್ ಮಾಡಬಾರ್ದಂತ ಅವರೇ ಸರ್ವ್ ಮಾಡಿದ್ರು. ರಿಯಲ್ ಡೌನ್ ಟು ಅರ್ತ್ ಕ್ವಾಲಿಟಿ ಅಂದರೆ ಅದು. ಅವ್ರ ವಯಸ್ಸಲ್ಲಿ ಚಿಕ್ಕವರಾದರೂ ಅವರಿಂದ ಕಲಿಯೋದು ತುಂಬ ಇದೆ. ಸಾಹಿತ್ಯ ಕೈ ಬಿಡು. ನಮ್ಮಿಬ್ಬರ ಮಧ್ಯೆ ಡೀಲ್ ಇದೆ ಅನ್ನೋದನ್ನ ಮರಿಬೇಡ. ಇದೇ ಕೊನೆ ಸಲ. ಇನ್ನೊಂದ್ಸಲ ನನ್ನ ಕೈ ಹಿಡಿದು ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಸಾಹಿತ್ಯ, ನೀನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅತ್ತೆ, ನನ್ನ ಹತ್ರ ಏನು ಹಾಳು ಮಾಡಬೇಡ ಅಂತ ಹೇಳಿದ್ರಿ. ಇವಾಗ ನಿಮ್ಮ ಪ್ಲಾನು ನೀವು ಅನ್ಕೊಂಡಿರೋ ಥರನೇ ನಡೀತಾ ಇದೆ ಅಲ್ವಾ? ಪಾಪತ್ತೇನಿಗೆ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಇಷ್ಟೆಲ್ಲ ಒದ್ದಾಡಿದ್ರಿ. ಆ ದೇವರು ನಿಮ್ಮ ಒದ್ದಾಟಕ್ಕೆ ಬೇಲೆನೆ ಕೊಡ್ತಾ ಇಲ್ಲ. ದೂರ ಇರ್ಬೇಕಾದವರು ಹತ್ರ ಬರ್ತಾ ಇದ್ದಾರೆ. ಸಾರಿಕಾ, ನನ್ನ ಹತ್ರ ರೇಗಿದ್ರೆ ಏನ್ ಯೂಸ್ ಅತ್ತೆ? ನಾನ್ ನೋಡ್ತಿರೋದ್ನೇ ನೀವು ನೋಡ್ತಿರೋದಲ್ವಾ? ಸಾರಿಕಾ, ಅಲ್ಲಿ ನೋಡಿ. ಗಾಜಿನ ಮನೆಯಲ್ಲಿರೋರು ಹೆಂಚಿನ ಮನೆಗೆ ಕಲ್ಲು ಹೊಡೆಯಕ್ಕೆ ಹೋಗಬಾರ್ದು ಸಾರಿಕಾ.
ನಾವು ಹೊಡೆಯೋ 10 ಕಲ್ಲಲ್ಲಿ 1 ಕಲ್ಲು ವಾಪಸ್ ಬಂದರೂ ಗಾಜಿನ ಮನೆ ನೆನಪಿನ ಇತಿಹಾಸದಲ್ಲಿ ಸೇರಿ ಹೋಗುತ್ತೆ. ನಾನು ಫೋರ್ಸ್ ಮಾಡಿ ಫಂಕ್ಷನ್ ಆರ್ತಿಯವರೇ, ನೀವು ಈ ಟೈಮಲ್ಲಿ ಧೈರ್ಯ ತಂದ್ಕೊಳ್ಬೇಕು. ಈ ಕಷ್ಟದ ಸಂದರ್ಭ ನನಗೂ ಅರ್ಥ ಆಗುತ್ತೆ. ಅದಿತಿ, ಅಂಜಲಿ ಎಲ್ಲರೂ ಹೆದರ್ಕೊಂಡಿದ್ದಾರೆ. ಈ ಟೈಮಲ್ಲಿ ನೀವು ಧೈರ್ಯ ತಂದ್ಕೊಳ್ಳಿಲ್ಲ ಅಂದರೆ ಅವರೆಲ್ಲರೂ ಕುಸಿದೋಗ್ತಾರೆ. ಅತ್ತೆಗೆ ಬೇರೆ ಹಾರ್ಟ್ ಪ್ರಾಬ್ಲಮ್ ಇದೆ. ಅವ್ರು ಯಾವ ಶಾಕ್ನೂ ತಡ್ಕೊಳ್ಳಲ್ಲ. ನೀವೇ ಜೊತೆಗೆ ನಿಂತು ಅವ್ರಿಗೆ ಧೈರ್ಯ ತುಂಬಬೇಕು. ಒಂದು ಕ್ಷಣದಲ್ಲಿ ಜೀವನನೇ ಬದಲಾಗುತ್ತಲ್ವಾ ವಿಕ್ಕಿ ಅವರೇ? ನಾವೆಲ್ಲ ಪಾರ್ಟಿಲಿ ಎಷ್ಟು ಖುಷಿಯಾಗಿದ್ವಿ, ಆದ್ರೆ ಈಗ ಅಪ್ಪ ನನ್ನ ಹತ್ರ ಪಾರ್ಟಿಗೆ ಬರಲ್ಲ ಅಂತ ಹೇಳಿದ್ರು. ಮತ್ತೆ ಯಾಕೆ ಹೊರಟ್ರು, ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲನೂ ಒಂಥರ ಶಾಕ್ ತರ ಅನ್ನಿಸ್ತಿದೆ ವಿಕ್ಕಿ ಅವರೇ. ನಿಮ್ಗೆ ಎಷ್ಟು ದುಃಖ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಏನೇ ಹಂಚ್ಕೊಳ್ಬೇಕಂದ್ರೂ ನನ್ನ ಹತ್ರ ಹಂಚ್ಕೊಳ್ಳಿ. ನಿಮ್ಮ ಅಮ್ಮನ ಎದುರಾಗಲಿ, ನಿಮ್ಮ ತಂಗಿದಿರ ಎದುರಾಗಲಿ ನೀವು ಕಣ್ಣೀರು ಹಾಕೋಕೂಡ್ದು. ಆಮೇಲೆ ಅವ್ರನ್ನ ಸಮಾಧಾನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವರೆದುರು ನೀವು ಸ್ಟ್ರಾಂಗ್ ಆಗಿರಬೇಕು ಆರ್ತಿಯವರೇ. ಮೇಡಮ್, ಮಂಜುನಾಥ್ ಅನ್ನೋ ರಿಲೇಟಿವ್ ಆಗಿದ್ರೆ ಆ ಕಡೆ ಸರ್. ಓಕೆ. ಆಮೇಲೆ ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಅನಿಸ್ತಿದೆ ವೇದ. ಅಪ್ಪ ಬರಲ್ಲ ಅಂತಾನೆ ಹೇಳಿದ್ರು, ಆದ್ರೆ ಫಂಕ್ಷನಲ್ಲಿ ನಂಗೆ ಒಂಥರ ಅನ್ನಿಸ್ತಿದೆ ಅಂತ ನಾನೇ ಕಾಲ್ ಮಾಡಿ ಫೋರ್ಸ್ ಮಾಡಿ ಬನ್ನಿ ಅಂತ ಹೇಳಿದೆ. ಫೋರ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಅಪ್ಪ ಮನೆಯಿಂದ ಹೊರಡ್ತಾನೆ ಇರಲಿಲ್ಲ, ಇದೆಲ್ಲ ಆಗ್ತಾನೆ ಇರಲಿಲ್ಲ ವೇದ. ಇಟ್ಸ್ ರಿಯಲಿ ಓಕೆ ಮೌಲ್ಯ, ಇಟ್ಸ್ ನಾಟ್ ಯುವರ್ ಫಾಲ್ಟ್ ಅಟ್ ಆಲ್. ನೀನು ಹೀಗೆಲ್ಲ ಆಗಲಿ ಅಂತ ಕರೆದಿರೋದಿಲ್ಲ ಅಲ್ವಾ? ನೀನು ಈ ರೀತಿ ಗಿಲ್ಟ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ, ನಂದೇ ತಪ್ಪು, ದೊಡ್ಡ ಸ್ವಾರ್ಥಿ ನಾನು. ಅಪ್ಪ ಡ್ಯೂಟಿಯಿಂದ ಬಂದು ಸುಸ್ತಾಗಿರ್ತಾರೆ ಅನ್ನೋ ಯೋಚನೆನೂ ಕೂಡ ಮಾಡಲಿಲ್ಲ. ನನಗೆ ಕಂಫರ್ಟ್ ಫೀಲ್ ಆಗೋದಕ್ಕೋಸ್ಕರ, ನನ್ನ ಬೇಜಾರು ಕಳೆಯೋದಕ್ಕೋಸ್ಕರ, ನನ್ನ ಸಮಾಧಾನಕ್ಕೋಸ್ಕರ ಮನೆಯವರೆಲ್ಲ ಜೊತೆಗಿರ್ಲಿ ಅಂತ ಆಸೆ ಪಟ್ಬಿಟ್ಟೆ. ನನ್ನ ಆಸೆನೇ ಇದಕ್ಕೆಲ್ಲ ಕಾರಣ. ನನ್ನ ದುರಾಸೆ ಆಗ್ಬಿಡ್ತು ವೇದ, ದುರಾಸೆ ಆಗ್ಬಿಡ್ತು. ಹಾಗೆಲ್ಲ ಯಾಕೆ ಅನ್ಕೋತೀಯ? ಅನ್ಕೊಳ್ಳೋದಲ್ಲ, ಅದೇ ಸತ್ಯ ವೇದ. ಸುಮ್ಮನೆ ಆರಾಮಾಗಿ ಮನೆ ಕೂತವ್ರನ್ನ ಬಾಬಾ ಅಂತ ಕರೆದಿದ್ದೆ ನಾನು. ಇಲ್ಲ ಅಂದಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ಇವತ್ತೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನನ್ನ ಖಂಡಿತ ಕ್ಷಮಿಸಲ್ಲ. ಅಮೂಲ್ಯ, ನಾನಿದ್ದೀನಲ್ವಾ, ಸುಮ್ಮನೆ ಕೆಟ್ಟದ್ದೆಲ್ಲ ಯೋಚನೆ ಮಾಡಬೇಡ.
ಆ ರೀತಿ ಎಲ್ಲ ಏನೂ ಆಗೋದಿಲ್ಲ. ಐ ಮೇಕ್ ಎವ್ರಿಥಿಂಗ್ ರೈಟ್. ಯು ಹ್ಯಾವ್ ಟು ಬಿಲೀವ್ ಮೀ. ಇಲ್ಲಿ ನೀವಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಅವನು ಅಮೂಲ್ಯನ ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮೂಲ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೋದ. ಯೋರ್ ಬರ್ಡೇ ಎಂಡೆಡ್ ವೆರಿ ಬ್ಯಾಡ್ಲಿ. ಸ್ಯಾಡ್ ಸಾಹಿತ್ಯ. ಉರ್ಕೊಳ್ಳೋದ್ ಬಿಟ್ಟು ನಿನ್ ಕೈಯಲ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ? ಅದೇ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಅಮೂಲ್ಯ ವೇದಾಂತ್ ಮಧ್ಯೆ ಕ್ಲೋಸ್ನೆಸ್ ಡೆವಲಪ್ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ. ಇರೋದ್ರಿಂದ ಅವ್ರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆಯೋ ಇಲ್ವೋ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಏನೋ ಅಂತ ನಿನ್ನ ಮನಸ್ಸು ಯೋಚನೆ ಮಾಡ್ತಿದೆ. ಇದಕ್ಕೆ ಕಾರಣ ಆ ರೀತಿ ಏನೂ ಆಗ್ಬಾರ್ದು ಅನ್ನೋದು ಅಷ್ಟೇ ಆಗಿರುತ್ತೆ ಅಮೂಲ್ಯ. ಇರೋ ಅಷ್ಟು ಚಾನ್ಸಸ್ಗಳನ್ನ ಮನಸ್ಸು ಥಿಂಕ್ ಮಾಡಿ ಆ ರೀತಿ ಯಾವುದು ಕೆಟ್ಟದಾಗಬಾರ್ದು ಅಂತ ಡಿಸೈಡ್ ಮಾಡುತ್ತೆ. ಅಂಡ್ ದಟ್ಸ್ ದ ರೀಸನ್ ನಿನಗೆ ಎಷ್ಟು ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಕಾರಣ. ಬಟ್ ಅಪ್ಪನಿಗೆ ಏನೂ ಆಗೋದಿಲ್ಲ. ಡೋಂಟ್ ವರಿ. ನನ್ನ ಜೊತೆ ಮಾತಾಡೋಷ್ಟು ನಿಂಗೆ ತೊಂದರೆ. ಅದೆಲ್ಲ ಆಗಲ್ಲ, ಬಾ ನೀನು ವೇದಾಂತನ ಮೀಟ್ ಮಾಡುವಂತೆ. ಅದ್ಯಾ ಏನ್ ತಮಾಷೆ ಮಾಡ್ತಿದ್ಯಾ? ನಾನು ಅವನ್ನ ಮೀಟ್ ಮಾಡೋದ ಚಾನ್ಸೇ ಇಲ್ಲ. ಅದ್ಯಾಕಷ್ಟೇ ಓಡ್ ಮಾಡ್ತಿದ್ಯಾ ಧ್ರುವ? ಏನು ಆಗಲ್ಲ, ಬಾ. ಏನ್ ಬೇಕಾದ್ರೂ ಆಗ್ಬೋದು ಅದ್ಯಾ. ಅವನೇನಾರ ನನ್ನ ನೋಡಿದ್ರೆ ಖಂಡಿತ ಕೋಪ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅವನ್ಗೆ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿನ್ನ ನೋಡ್ದೆ ಅಂತ ಪ್ಲೀಸ್ ಯಾರಿಗೂ ಹೇಳ್ಬೇಡ. ಯಾಕೆ ಧ್ರುವ? ಪ್ಲೀಸ್ ಅದ್ಯಾ, ಇಟ್ಸ್ ಮೈ ರಿಕ್ವೆಸ್ಟ್. ನೀನು ಹೋಗು. ಏನೇ ತೊಂದರೆ ಆಯಿತು ನನಗೊಂದು ಫೋನ್ ಮಾಡಿ, ಸಂಕೋಚ ಪಟ್ಕೋಬೇಡಿ. ಅಮೂಲ್ಯ ಅಥವಾ ನನ್ನ ಫೋನ್ ನಂಬರ್ ಇದೆ. ನನಗೆ ಅಂಥದ್ದೇನೂ ಆಗಿಲ್ಲ ಅಪ್ಪ, ಸ್ವಲ್ಪ ಮೂಗ್ ಪೆಟ್ಟು ಅಷ್ಟೇ. ಒಂದು 2-3 ದಿನದಲ್ಲಿ ಸರಿ ಹೋಗುತ್ತೆ. ಸುಮ್ಮನೆ ಇವರೆಲ್ಲ ಗಾಬರಿ ಮಾಡ್ಕೊಂಡಿದ್ದಾರೆ. ಅಮೂಲ್ಯ ತುಂಬ ಎಮೋಷನಲ್ ಆಗಿದೆ. ಎವ್ರಿಥಿಂಗ್ ಇಸ್ ಓಕೆ. ಟೇಕ್ ಕೇರ್. ವೇದಾಂತ್, ಬಿಲ್ ಕಟ್ಟಿರೋದು ನೀವೇ ಅಂತ ಗೊತ್ತು. ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇರಲಿಲ್ಲ. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ದೆ. ನಿನಗೆ ಹೇಗೆ ಗೊತ್ತಾಯ್ತು? ಸಂಬಂಧನೇ ಇಲ್ಲದೆ ಇರೋರು ಸೆಂಟ್ರಿಗೆ ಬಂದಾಗ ಸಂಬಂಧಿಕರಿಗೆಲ್ಲ ನೋವಾಗುತ್ತೆ. ಏನು ಹೇಳ್ತಿದ್ದೆ ವಿಕ್ರಾಂತ್? ನೀನು ತುಂಬ ಸ್ಟ್ರೆಸ್ ಆಗಿದ್ಯಾ, ನಾನು ಮಸಾಜ್ ಮಾಡ್ತೀನಿ. ಈ ನೋವನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಅದರಲ್ಲೊಂದು ಸುಖ ಇರ್ತಂತೆ ಅಗ್ರಜ. ನೀನು ಅದನ್ನು ಫೀಲ್ ಮಾಡೋ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂದೆ. ನೀನು ನಿನ್ನ ಸ್ಪೀಚು ನಿನಗೆ ಅರ್ಥ ಬೇಕು. ಅರ್ಥ ಆಗದೆ ಇದ್ರು ಪರವಾಗಿಲ್ಲ ಅಗ್ರಜ, ಆದರೆ ಅಪಾರ್ಥ ಆಗಬಾರ್ದು. ನಿನಗೆ ಬೇಜಾರಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಸರಿ ಹೇಳು. ಧ್ರುವ ಸಿಕ್ಕಿದ ಅಗ್ರಜ. ಅಗ್ರಜ ಹರ್ಟಿಂಗ್. ಇಲ್ಲಿಗಾಗೋದು ನೋವು 2 ನಿಮಿಷದ ಮೇಲೆ ಇರಲ್ಲ. ಆದರೆ ಇದಕ್ಕಾಗಿರೋ ನೋವು ಬದುಕಿನ ಕೊರ ತನಕ ಇರುತ್ತೆ. ಏನ್ ಮಾಡೋದು, ನಂದೊಂಥರ ಅಕ್ಕಿ ಜೀವನ.
ಲಗೇಜು ಕಮ್ಮಿ. ನಿನ್ನೆ ಒಂದು ಮರ ಆದರೆ ಇವತ್ತೊಂದು ನಾಳೆ ಒಂದು ಮರ ಹುಡ್ಬೇಕು. ಪರ್ಮನೆಂಟ್ ಲ್ಯಾಂಡ್ ಮಾರ್ಕು ಅಡ್ರೆಸ್ಸು ಯಾವುದೂ ಇರಲಿಲ್ಲ. ಕೂಡ್ಗೆ ಗತಿ ಇಲ್ಲದೆ ಇರುವಾಗ ಜೊತೆ ಪುಸ್ತಕ ಎಲ್ಲ ಎಲ್ಲಿ ಇಟ್ಕೊಳ್ಳೋದು? ಅದಕ್ಕೆ ಸುಮ್ಮನಾಗಿದೆ. ಈಗ ತಲೆಗೊಂದು ಸೂರು ಅಂತ ಆಗಿದೆ ಅಲ್ವಾ, ಅದಕ್ಕೆ ಲೈಬ್ರರಿಲಿ ಕಾರ್ಡ್ ಮಾಡಿಸಿ ಬುಕ್ ತಂದು ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್ ಸರ್, ನಾವು ಕ್ವೆಶನ್ಗೆ ಪ್ರಬಂಧನೇ ಹೇಳ್ಬಿಟ್ಟ. ಬ್ಯಾಕ್ ಸ್ಟೋರಿ ಭಯಂಕರವಾಗಿದೆ. ನೀವು ನೋಡಿರೋ ಜೀವನ ನಾವು ನೋಡಿಲ್ಲ ಬಿಡಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಂದೆ. ಏ ಬೇಡಪ್ಪ, ಮಲ್ಕೊಡಿ. ಅಯ್ಯೋ ಪರವಾಗಿಲ್ಲಮ್ಮ, ನನಗೇನು ಆಗಿಲ್ಲ. ಹುಷಾರಪ್ಪ. ನೀನು ಯಾಕಿಲ್ಲಿದ್ಯಾ? ಮಲ್ಕೋ ಹೋಗು. ನಾನು ಆರಾಮಾಗಿದ್ದೀನಿ ಅಂತ ಹೇಳೋದ್ನಲ್ಲ. ಪ್ರಿಸ್ಕ್ರಿಪ್ಷನ್ ಎಲ್ಲ ಬರ್ಸ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಬಂದ. ಮುಂದೆ ನಿಂತು ಜವಾಬ್ದಾರಿ ವಹಿಸ್ಕೊಳ್ಳೋದು ಅಂದರೆ ಅದು ನಿಜಾನೇ ಅಪ್ಪ. ಆದರೆ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಆರ್ತಿ ಜೀವನ ಹೇಗೋ ಒಂದು ರೀತಿ ಸೆಟ್ಲ್ ಆಗುತ್ತೆ. ಹಾಗೆ ನಿನಗೂ ವೇದಾಂತರ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಪುಟ್ಟ, ಅಷ್ಟೇ. ಅಮೂಲ್ಯ ಅನ್ನೋರ್ನ ಆ ಕಿಶನ್ ಅಪ್ಸ್ಕ್ಯಾಂಡ್ ಆಗೋಕ್ಕೂ ಮೊದಲು ಕೆಲವು ದಿನದಿಂದ ಕರ್ಸಿದ್ದ ಅಂತ ನ್ಯೂಸ್ ಇತ್ತು. ಅದಕ್ಕೆ ಕಾಲ್ ಮಾಡಿದೆ. ಅವಳು ಕೂಡ ಕಿಶನ್ ಜೊತೆ ಇನ್ವಾಲ್ವ್ ಆಗಿಲ್ಲ. ಐ ನೋ ಇಟ್. ಗೊತ್ತು. ಎನ್ಕ್ವೈರಿ ಜೊತೆ ನಿಮ್ಗೆ ಹುಷಾರಾಗಿರಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ವಾಟ್? ಏನ್ ಹೇಳ್ತಿದ್ದೀರಾ? ನಾನು ಯಾಕೆ ಹುಷಾರಾಗಿರ್ಬೇಕು? ನೀವಷ್ಟೇ ಅಲ್ಲ, ಹುಡುಗಿಗೂ ಹೇಳ್ಬಿಡಿ. ಆ ಕಿಶನ್ ಒಬ್ಬ ಹ್ಯೂಮನೈಸರ್ ಹ್ಯಾರಾಸ್ಮೆಂಟ್ ಕೇಸಲ್ಲೇ ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡುವಾಗ ಅವ್ರ ಕಡೆಯವರೊಬ್ಬರನ್ನ ಅರೆಸ್ಟ್ ಮಾಡಿದೀವಿ. ಅವನ್ ಬಾಯ್ ಬಿಟ್ಟಿರೋ ಪ್ರಕಾರ ನೀವು ಮತ್ತೆ ಅಮೂಲ್ಯ ಸೇರ್ಕೊಂಡೆ ಕಿಶನ್ ಮೇಲೆ ಕೇಸ್ ಹಾಕಿದೀರಾ ಅನ್ನೋದು ಅವನ ಅಸಂಪ್ಷನ್. ಅದಕ್ಕೆ ಹೇಳ್ದೆ. ಇಡಿಯಟ್ ಕಿಶನ್ ಹತ್ರ ಮತ್ತೆ ಮಾತಾಡ್ತೀಯಾ? ಇಲ್ಲ ಬಾಸ್, ನಾನ್ಯಾಕೆ ಅವ್ರ ಹತ್ರ ಮಾತಾಡ್ಲಿ? ಯಾಕೆ ಬಾಸ್, ಏನಾಯ್ತು? ಈಗಲೇ ಅದನ್ನ ಅಮೂಲ್ಯಂಗೆ ಹೇಳ್ತಿರುತ್ತೆ ಬೆಟರ್. ಅವ್ಳು ಸುಮ್ಮನೆ ಪ್ಯಾನಿಕ್ ಆದ್ರೆ ಕಷ್ಟ. ಬಾಸ್, ಏನ್ ಯೋಚನೆ ಮಾಡ್ತಿದ್ದೀರಾ? ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ನಥಿಂಗ್, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಯು ಕ್ಯಾರಿ ಆನ್. ಈಗ ಯಾಕೆ ಇವ್ರು ಇದ್ರ ಬಗ್ಗೆ ಕೇಳಿದ್ರು? ಇವ್ರಿಗೇನಾದ್ರೂ ಅದಕ್ಕೆ ವಿಡಿಯೋ ಬಗ್ಗೆ ಗೊತ್ತಾಗಿರ್ಬೋದಾ? ಅಮೂಲ್ಯ, ಕ್ಯಾಬಿನ್. ಹಾ ಬಾಸ್. ಅಂಜು, ನೀನು ಯಾಕೆ ಮೂತಿ ಊದಿಸ್ಕೊಂಡು ಕೂತಿದ್ಯಾ? ಸ್ಕೂಲಿಗೆ ಲೇಟ್ ಆಗಲಿಲ್ವಾ? ಯಾವಾಗಲೂ ಅರ್ಧ ಗಂಟೆ ಮುಂಚೆನೇ ಹೋಗೋಣ. ಇವತ್ತು ಏನಾಗಿದೆ ನಿನಗೆ? ಅಮ್ಮ, ಒಂದು ಪ್ರಾಬ್ಲಮ್ ಇದೆ. ಅದು ತುಂಬಾ ಕಷ್ಟ ಇದೆ. ಇವತ್ತು ಪ್ರಿಪ್ರೇಟರಿ ಬೇರೆ ಇದೆ. ನಾನು ಅದನ್ನ ಸಾಲ್ವ್ ಮಾಡ್ಕೊಳ್ದೆ ಹಾಗೆ ಹೋಗಕ್ಕಾಗಲ್ಲ. ಅಯ್ಯೋ, ಆಮೇಲೆ ಅದೇ ಕ್ವಶನ್ ಬಂದ್ಬಿಟ್ರೆ? ಅಯ್ಯೋ, ಇಷ್ಟಕ್ಕೆ ಒದ್ದಾಡ್ತಿದ್ಯಾ? ಅದೇನು ಸಮಸ್ಯೆ ಅಂತ ನನಗೆ ತೋರಿಸು. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇದರಲ್ಲಿ ಎರಡೂ ಕಡೆಯಿಂದ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಬೋತ್ ಸ್ಟೇಟ್ಸಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಗೆ ಅನಿಸ್ತಿದೆ. ಎಸ್ ಎಸ್ ರೈಟ್. ಅಮ್ಮ, ಅವ್ನು ಕರೆಕ್ಟಾಗೇ ಹೇಳಿದ್ದಾನೆ. ಅಲ್ಲ ಕಣೆ, ಮ್ಯಾಗಝಿನ್ ಮಾರೋ ಹುಡುಗನಿಗೆ ಇಂಗ್ಲೀಷಲ್ಲಿರೋ ಸಮಸ್ಯೆ ಅರ್ಥ ಆಗುತ್ತಾ? ಆಹಾ, ಕಳ್ಳ. ಇದು ಬಲ್ಲನ್ ಮಗ ಪಾಟು.
ಇಂಪ್ರೂವ್ಮೆಂಟ್ ಏನಾದರೂ ಬೇಕಾ? ಹಾಗೇನಾದರೂ ಇದ್ರೆ ಹೇಳಿ, ಆ್ಯಡ್ ಮಾಡ್ತೀನಿ. ನೋ ನೀಡ್ ಆಫ್ ಎನಿ ಇಂಪ್ರೂವ್ಮೆಂಟ್ಸ್. ಎಲ್ಲ ಸರಿಯಾಗಿದೆ. ಇದನ್ನ ರಹೇಜಸ್ಗೆ ಮೈನ್ ಮಾಡ್ಬಿಡು. ನಾನು ತಗೊಂಡ್ಬರ್ತೀನಿ ಬಾಸ್. ಸರಿ ಅಮ್ಮ, ಹೇಳು. ಕಡಲೆಬೇಳೆ 1 kg, ಕೋಸಂಬರಿಗೆ ಇದು ಕಾಬೂಲಿ ಕಡಲೆ ಇರುತ್ತಲ್ಲ ಅದು ಬೇಕು, ಅದು ಒಂದು 3/4 kg ಬೇಕು. ಯಾವ್ಯಾವ ಐಟಮ್ ಬೇಕೋ ಅದನ್ನ ಹೇಳು. ಮಾರ್ಕೆಟಿಗೆ ಹೋದಾಗ ಅದನ್ನ ನೋಡ್ತಿದ್ದಂಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ಪಲಾವ್ಗೆ ರಾಯ್ತ ಬೇಕು, ಪೂರಿಗೆ ಸಾಗು, ಆಮೇಲೆ ಮಾಮೂಲಿ ನಾವು ಮಾಡೇ ಮಾಡ್ತೀವಲ್ಲ ಹುಳಿ ಮತ್ತು ಸಾರು, ಜೊತೆಗೆ ಮಜ್ಜಿಗೆ ಹುಳಿನೂ ಬೇಕು ಅಂತ ಹೇಳಿದ್ದಾರೆ. ಸರಿ ಅಮ್ಮ, ನಾನೇ ಹೋಗಿ ತಂದುಬಿಡ್ತೀನಿ. ಆಯ್ತಮ್ಮ. ಇಷ್ಟೆಲ್ಲ ಮಾಡಿದರೆ ಕೈಯಿಂದನೇ ಖರ್ಚಾಗುತ್ತೆ, ಅಂದರೆ ಖಂಡಿತ ಲಾಸ್ ಆಗುತ್ತೆ. ಇಲ್ಲ ಅಲ್ವಾ? ಅದು ಹಾಗಲ್ಲ, ಅವ್ರು ಅಪ್ರೂವ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ರಿಟರ್ನ್ ಮಾಡ್ಬೋದಲ್ಲ ಅಂತ ಅಷ್ಟೇ. ಅವ್ರಿಗಿದೆಲ್ಲ ಒಂದು ವಿಷಯನ ಅಮೂಲ್ಯ. ಡು ಯು ರಿಯಲಿ ವಾಂಟ್ ಟು ಟಾಕ್ ಟು ಹಿಮ್? ಒಂದ್ಸಲ ಮಾತಾಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ. ಕಮಾನ್ ಅಮೂಲ್ಯ, ನಿಂಗಿಲ್ಲಿ HR ಅಂತ ನಾನಿದ್ದೀನಿ. ಆ್ಯಂಡ್ ಈ ಪೇಪರು ಪಕ್ಕ ಕಂಪ್ನಿ ಪಾಲಿಸಿ ಪ್ರಕಾರನೇ ಇದೆ. ಈಗ ನೀನು ಇದನ್ನ ತಗೊಂಡು ಬಾಸ್ ಹತ್ರ ಹೋದ್ರೆ ಬೈಪಾಸ್ ಮಾಡ್ದಂಗೆ ಆಗಲ್ವಾ? HR ಆಗಿ ನನಗೂ ಕೆಟ್ಟ ಹೆಸರು. ಸ್ಟಾಫ್ಸ್ ಎಲ್ಲ ಸುಮ್ಮನೆ ನಿಮ್ಮ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾರೆ. ಸೊ ಪ್ಲೀಸ್ ಸೈನ್ ಮಾಡು. 100 ಜನಕ್ಕೆ ಅಂತ ಅಂದಾಜಲ್ಲಿ ಲೆಕ್ಕ ಬಾಗಿಸಿದ್ರೆ ಅಂದಾಜಲ್ಲಿ 140 ರೂಪಾಯಿ ಆಗುತ್ತೆ. ಇನ್ನು ಇದನ್ನೆಲ್ಲ ತರೋದು, ಡೆಲಿವರಿ ಮಾಡೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಗ್ಯಾಸ್ ಚಾರ್ಜು, ಕೊನೆಗೆ ನಿಮ್ಮ ಲೇಬರ್ ಚಾರ್ಜಸ್ ಎಲ್ಲ ಲೆಕ್ಕ ಹಾಕಿದ್ರೆ 150 ದಾಟ್ಬಿಡಲ್ವಾ? ಅಯ್ಯೋ ದೇವ್ರೆ, ನಾನೆಲ್ಲ ಲೆಕ್ಕ ತಪ್ಪದೆ. ಈ ಹುಡುಗ ಹೇಳ್ತಿರೋದು ನಿಜಾನೇ, ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈಗೇನಪ್ಪ ಮಾಡೋದು? ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ. ಊಟ ಇವತ್ತು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಕರ್ದಿ ಸ್ವೀಟ್ನ ಮೊದಲು ತಿನ್ಬಿಟ್ರೆ ಬಾಕಿದ್ಯಾವುದು ಬೇಗ ಸೇರಲ್ಲ. ನಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು, ಆದರೆ ಊಟ ಮಾಡೋರಿಗೆ ರುಚಿ ಜೊತೆಗೆ ತೃಪ್ತಿನ ಸಿಗಬೇಕು. ಬಾಳೆ ಶೃಂಗಾರ ಮಾಡಿ ಅರ್ಧಕ್ಕರ್ಧ ವೇಸ್ಟ್ ಮಾಡೋ ಬದಲು. ಹೌದು, ವಾಟ್ಸ್ ದಿಸ್? ಸರ್, ಅದು ಅಮೂಲ್ಯನ್ ತಂದಿದ್ದು ಟ್ರೀಟ್ಮೆಂಟ್ ಅಮೌಂಟು ಅವ್ರ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ ಅನ್ನೋದಕ್ಕೆ ಅಮೂಲ್ಯ ಸೈನ್ ಮಾಡಿರೋ ಡಾಕ್ಯುಮೆಂಟು. ನಿಮ್ಮ ಸೈನ್ ಆದಮೇಲೆ ಅಕೌಂಟ್ಸಿಗೆ ಕಳಿಸ್ಬೇಕು. What the bloody hell is this? Kanta, do I look like a fool to you? ಇಲ್ಲ ಬಾಸ್. ಮತ್ತೆ ಯಾಕೆ ಎಲ್ಲರೂ ಸೇರಿ ನಾನು ಫೂಲ್ ಮಾಡ್ತಿದ್ದೀರಾ? ಏನಾಯ್ತು ಸರ್? ಸಾರಿಕಾ, ಎಸ್ ವೇದಾಂತ್? ಮ್ಯಾನೇಜ್ಮೆಂಟ್ ಸ್ಟಾಫಿಗೆ ಯಾವ ಪಾಲಿಸಿ ಇದೆ? ನನಗೆ ಕಂಪ್ನಿ CEO, ನನಗೆ ಯಾವ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ನಾನು ತಿಳ್ಕೊಬೇಕು. ನಿಮ್ಮ ಫ್ಯಾಮಿಲಿಗೆ ಇದು ಇನ್ಕ್ಲೂಡ್ ಆಗುತ್ತೆ. ಹಾಗಿದ್ರೆ ಇವ್ರು ಕೂಡ ನನ್ನ ತಂದೆ ಇದ್ದ ಹಾಗೆ. ಐ ಡೋಂಟ್ ಕೇರ್ ಅಬೌಟ್ ಯೋರ್ ಪಾಲಿಸಿ ಇದೆ. ಇವತ್ತಿಂದ ಈ ಕ್ಷಣದಿಂದ ಪ್ರತಿಯೊಂದು ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸಿಗೆ ಮೆಡಿಕಲ್ ಅಲೋವೆನ್ಸ್ ಸಿಗಬೇಕು. ಪಾಲಿಸಿ ಚೇಂಜ್ ಮಾಡಿ ನನ್ನ ಹತ್ರ ಅಪ್ರೂವಲ್ ತಗೊಳ್ಳಿ. ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಕೊಟ್ಟು ಕೈ ಕಾಲು ಒತ್ತಬೇಕಾಗಿತ್ತೇನೋ ಅಲ್ವಾ? ಅಮ್ಮ, ಯಾರಾದ್ರೂ ಹಾಗೆ ಮಾಡೋರು ಇದ್ದಿದ್ರೆ ಮಹಾರಾಣಿ ತರ ಮೆರ್ದಿರೋಳು. ಹಳೆ ಟೇಪ್ ರೆಕಾರ್ಡರು ನೀನು ಸೇರ್ಕೊಂಡ್ಯಾ? ನಾಟಕ ಮಾಡಿದ್ ಸಾಕು, ಸಹಾಯ ಮಾಡೋಗೆ. ನಮ್ಮನೇಲಿ ನನಗೆ ಬೆಲೆ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಅದಕ್ಕೆ ಹೇಳೋದು, 3ನೇ ಮಗಳಾಗಿ ಹುಟ್ಲೇಬಾರ್ದು. ನನ್ನಂತ ಹಾರ್ಡ್ ವರ್ಕರ್ಗೆ ಕಾಮ್ ಚೋರ್ ಅಂತ ಬೋರ್ಡ್ ಹಾಕಿ ಎಲ್ಲ ಅನ್ಯಾಯ ಮಾಡ್ತಾರೆ. ಪೆಟ್ ನೇಮು ಸುಮ್ಮನೆ ಅಂತೂ ಕೊಡಲ್ಲ. ಹಲೋ, ತಮ್ದೆಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಾವು ಹುಟ್ಟಾನೆ ಲೆಜೆಂಡು, ಯಾರ್ದು ಏನು ಪ್ರೂವ್ ಮಾಡಬೇಕಾಗಿಲ್ಲ. ಬಗ್ಗೆ ನನಗೂ ಗಮನ ಇದೆ. ವೇದಾಂತ್ ಲೇಡೀಸ್ ಯಾರು ಆಫೀಸ್ಗೆ ಬರಬಾರ್ದು ಅಂತಿದ್ರು. ಆ ಟೈಮಲ್ಲಿ ಅಮೂಲ್ಯ ಜಾಯ್ನ್ ಆಗಿ ಅವ್ರ ಪರ್ಸೆಪ್ಷನ್ನೇ ಬದಲಾಗೋ ಥರ ವರ್ಕ್ ಮಾಡಿದ್ರು. ಆದರೆ ಈಗಿನ ವರ್ಕ್ ಕಲ್ಚರ್ ಅವ್ರು ಕ್ರಿಯೇಟ್ ಮಾಡಿರೋ ಥರ ಇಲ್ಲ. ಹೊಸದಾಗಿ ಜಾಯ್ನ್ ಆಗಿರೋ ಫೀಮೇಲ್ ಎಂಪ್ಲಾಯೀಸ್ಗಳು
ವೇದಾಂತ್ ಅವ್ರನ್ನ ಮೊದಲಿನ ಥರ ಮಾಡದೇ ಇದ್ರೆ ಸಾಕು. ವಾಟ್ ಯು ಮೀನ್? ಬುದ್ಧಿ ಇದ್ರೆ ಅರ್ಥ ಆಗುತ್ತೆ, ಡಾಕ್ಯುಮೆಂಟ್ ಪಾಸ್ ಆಗುತ್ತೆ, ನೀನಿನ್ ಹೊಡ್ಬೋದು. ಏನಿದು ಬಾವಾ, ಇಮಿಡಿಯೇಟಾಗಿ ಅಪ್ಲೈ ಆಗುವಂಥ ಪಾಲಿಸಿ ಇಷ್ಟು ಅರ್ಜೆಂಟಲ್ಲಿ ಯಾಕೆ ಚೇಂಜ್ ಮಾಡ್ತಿದ್ದಾರೆ? ಹಾಗಾದ್ರೆ ನಾನು ಇಷ್ಟೊತ್ತು ಇಮ್ಯಾಜಿನೇಷನಲ್ಲಿದ್ನ? ಅಮೂಲ್ಯ, ಕಮೆಂಟ್. ಯಾಕೆ ಹೀಗೆ ಮಾಡ್ಕೊಂಡೆ? ಎಲ್ಲಿ ಕಳೆದೋಗಿದ್ದೆ? ನನಗೇನೂ ಆಗಿಲ್ಲ, ಐಮ್ ಫೈನ್. ಜಸ್ಟ್ ಆಗ್ತು ಅಷ್ಟೇ. ನಿಮ್ಗೇನಾಯ್ತು? ವಾಟ್? ನನಗೇನಾಗಿದೆ? ನೀವು ಎದ್ದು ಬರ್ತಾ ನಿಮ್ಮ ಕಾಲಿಗೆ ಏಟಾಯಿತು. ಹಾಂ, ಬಟ್ ನನಗೇನೂ ಆಗಿಲ್ಲ. ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ? ಎಷ್ಟು ಅಂದರೆ ನಿಮ್ಮ ಕಾಲಿಗೆ ಏಟಾಗಿದ್ದು ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ? ನೋರೋ, ಅದೆಲ್ಲ ಬಿಡು. ಐಶ್ವರ್, ನಿನ್ಗೇನು ಏಟಾಗಿಲ್ಲ. ನಾನು ಡ್ರೈವರ್ಗೆ ಹೇಳ್ಬೋದು, ಹಿ ಕ್ಯಾನ್ ಡ್ರಾಪ್ ಯು ಹೋಮ್. ಬೇಡ, ಅಂಥದ್ದೇನೂ ಆಗಿಲ್ಲ. ಸರಿ, ಓಕೆ, ಟೇಕ್ ಕೇರ್. ಏನಾಗಿದೆ ನನಗೆ? ಯಾಕೆ ಹೀಗೆಲ್ಲ ಆಗ್ತಿದೆ? ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ಹೋಗ್ತಿತ್ತು. ಅಮೂಲ್ಯ ನನ್ನ ಗರ್ಲ್ಫ್ರೆಂಡ್ಗೆ ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಸಾಹಿತ್ಯನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಸುಳ್ಳು ಹೇಳಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ನನಗೆ ಯಾಕೆ ಖುಷಿ ಆಗಲಿಲ್ಲ? ಡಬ್ಬಾ ಜೋಕ್ ಅದಿನ್ನೇನು ಮಾಡ್ಕೊಂಡ್ಲು? ತುಂಬಾನೇ ಪ್ರೀತಿ ಇದೆ. ಅಮ್ಮು ಯಾವಾಗಲೂ ಈ ಲವ್ ಅನ್ನೋದನ್ನ ಎಂಟರ್ಟೈನ್ ಮಾಡೋಳೆ ಅಲ್ಲ. ಹಾಗೇನೆ ನಿಮ್ಮ ಅಣ್ಣ ಕೂಡ ಇದರಿಂದ ದೂರನೇ ಇದ್ರು. ಆದರೆ ಈಗ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸೋದಕ್ಕೆ ಇಡೀ ಜಗತ್ತೇ ಜೊತೆಯಾಗಿ ನಿಂತಿದೆ ಅನ್ನಿಸ್ತಿದೆ. ಜಗತ್ತಿನ ವಿಷಯ ಆಮೇಲೆ ಆರ್ತಿ. ಈ ಎರಡು ಭೂಪತಿಗಳಿದ್ದಾರಲ್ಲ, ಅವ್ರಿಗೆ ಫಸ್ಟ್ ಅಣ್ಣ ಹತ್ರ ಮಾತಾಡಿದ್ರೆ ಸಾಕು ಅನ್ನಿಸ್ತಾ ಇದೆ. ಬಟ್ ಅದು ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ. ಇದಿನ್ನೂ ಕರೆಕ್ಟ್. ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನ್. ಹೌದು ವಿಕ್ರಾಂತ್. ಬಟ್ ಆ ಕನ್ಫ್ಯೂಷನ್ ಅಲ್ಲೂ ಏನೊಂದು ಖುಷಿ ಇದೆ. ಎಕ್ಸಾಕ್ಟ್ಲಿ. ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ. ಡ್ಯಾಮ್ ಟ್ರೂ ವಿಕ್ರಾಂತ್. ಪದೇ ಪದೇ ಬೇರೆ ಆಗುತ್ತೆ. 100%. ಅಂದ್ರೆ ಇದೆಲ್ಲ ಆಗ್ತಿರೋದು ನಿಮ್ಗೇನ ವೇದಾಂತ್? ಪಕ್ಕ ನಿನಗೆ ಆಗ್ತಿರೋದಲ್ವಾ ಅಗ್ರಜ? ನಾನು ಅವನಿಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೇನೆ. ಅಯ್ಯೋ, ನಾವೆಲ್ಲ ಹಾಗೆ ಹೇಳಿದ್ವಿ. ಆ ಥರ ಎಲ್ಲ ಏನು ಇಲ್ಲ. ನೋಡಕ್ರಜ, ಹುಡುಗನ ಮನ್ಸಲ್ಲಿ ಹುಡುಗಿ ಇದ್ದಾಳ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬಾ ಸಿಂಪಲ್. ಹೇಗೆ? ಬೇಸಿಕಲಿ ಅವನಿಗೇನೆ 4 ಕ್ವಶನ್ ಕೇಳ್ಕೋಬೇಕು. 4 ಕ್ವಶನ್? ಯಾವ್ದು? ಮೊದಲನೇದು, ಯಾರಿಗೆ ಕಷ್ಟ ಬಂದ್ರು ನಿನಗೆ ನಿನ್ ಹುಡುಗಿ. ನನಗಲ್ಲ. ಗೊತ್ತಾಯ್ತು, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನೀನು ಅಂದ್ರೆ ಪ್ರಶ್ನೆ ಮಾಡ್ಕೊಳ್ಳೋ ಹುಡುಗ. ಹಾ, ಓಕೆ. ಯಾರಿಗೇನೇ ಆದ್ರೂ ನಿನಗೆ ನಿನ್ ಹುಡುಗಿ ಆರಾಮಾಗಿದ್ದಾಳ, ಅವಳಿಗೆ ಏನೂ ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡಬೇಕು. ಏನಾಯ್ತು ಬಾವಾ? ನಾನು ನನ್ನ ಫ್ರೆಂಡ್ ಬಗ್ಗೆನೇ ಹೇಳಿದ್ದು. ಬಟ್ ಎಲ್ಲ ಪ್ಯೂರ್ ನಾನ್ಸೆನ್ಸ್, ಬಕ್ವಾಸ್ ಥಿಯರೀಸ್. ಯಾವುದು ಬಕ್ವಾಸ್ ಅಲ್ಲ ಅಗ್ರಜ, ಎಲ್ಲ ನಿಜಾನೇ. ನನಗೆ ಭಾವನ್ಗೆ ಇಬ್ರಿಗೂ ಇದು ಪಕ್ಕಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ಇಷ್ಟೊಂದು ಫ್ರೀಯಾಗಿ ಕೂತಿದೆಯಲ್ಲ, ಪ್ರೆಸೆಂಟೇಷನ್ ರೆಡಿ ಆಯ್ತಾ? ಆಯ್ತು, ನೀವು ನನಗೆ ತುಂಬಾನೇ ಸದಾ ಕೊಡ್ತಿದ್ದೀರಾ. ಐ ಡೋಂಟ್ ಲೈಕ್ ದಿಸ್.
ಆಫೀಸ್ ಆಗಿರ್ಬೇಕು. ಸುಮಾರ್ get back to work. Bamaida, what just happened? Seriously don't know, Baba. Seriously don't know. ನಮ್ ಲಾಸ್ ಯಾರು ತುಂಬಿಕೊಡ್ತಾರಂತೆ? ಅದು ಅವ್ರ ಹತ್ರದ ನೆಂಟ್ರದ್ದು ಯಾರ್ದು ಸಾವಾಗಿದೆಯಂತೆ, ಅದಕ್ಕೆ ಕ್ಯಾನ್ಸಲ್ ಆಗೋಯ್ತಂತೆ. ಅವ್ರು ಹಾಗೆ ಹೇಳಿದಾಗ ನಾನೇನೇ ಮಾತಾಡಲಿ, ಅವ್ರ ನೋವಲ್ಲಿ ಅವ್ರು ಇರ್ತಾರಲ್ವಾ. ಮತ್ತೀಗ ಇಷ್ಟೊಂದು ಊಟ ಎಲ್ಲ ಏನು ಮಾಡೋದಮ್ಮ? ಅದೇ ಗೊತ್ತಾಗ್ತಿಲ್ಲ ಕಣೆ. ಯೋಚನೆ ಮಾಡಬೇಡಿ ಅಮ್ಮ, ಇದನ್ನೆಲ್ಲ ಗಾಡಿ ಕಟ್ತೀನಿ. ನಾನಿದ್ದೀನಲ್ವಾ. ಮಾಡ್ತಿದ್ರೆ ಫ್ಲಾಪ್ ಆಗದೆ ಇನ್ನೇನಾಗುತ್ತೆ? ನಾನು ಫ್ಲಾಪ್ ಆಗಲಿ ಅಂತ ಏನು ಮಾಡಿದ್ದಲ್ಲ. ಬ್ಯಾಡ್ ಟೈಮ್, ವರ್ಕ್ ಆಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ? ಏನ್ ಬೇಕಾದ್ರೂ ಮಾಡ್ಬೋದು ಸಾಹಿತ್ಯ, ಆದ್ರೆ ಆ ಧೈರ್ಯ ಇರ್ಬೇಕಷ್ಟೇ. ಧೈರ್ಯನಾ? ನಾನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ, ನಾಳೆನೇ ಆ ಕೆಲಸ ಮಾಡು. ಖಂಡಿತ ಅದು ಫ್ಲಾಪ್ ಆಗಕ್ ಚಾನ್ಸೇ ಇಲ್ಲ. ಹೂ ನೋಸ್, ವೇದಾಂತ್ ಹತ್ರ ಅಮೂಲ್ಯ ಬೈಸ್ಕೊಂಡು ಕೆಲ್ಸನೂ ಕಳ್ಕೋಬಹುದು. ಯಾರು ಅಂತ ಎಲ್ರಿಗೂ ಗೊತ್ತು. ಹೋಗಿ ಹೋಗಿ ಕಾಲೇಜ್ ಮುಂದೆ ಬಿಸಿಬೇಳೆ ಬಾತ್ ತಂದಿಟ್ಕೊಂಡ್ರೆ ಕಾಯಿ ಆಗುತ್ತಾ? ಇವಾಗ ನೋಡು, 10 ರೂಪಾಯಿ ಬಿಸಿಬೇಳೆ ಬಾತ್ ಹೋಮ್ ಮೇಡ್ 10 ರೂಪಾಯಿ. ಬನ್ನಿ ಎಲ್ರು ಬನ್ನಿ. 10 ರೂಪಾಯಿ ಪ್ಲೇಟ್, 10 ರೂಪಾಯಿ ಬಿಸಿಬೇಳೆ ಬಾತ್ ಹೋಮ್ ಮೇಡ್ 10 ರೂಪಾಯಿ. ಬನ್ನಿ ಎಲ್ರು ಬನ್ನಿ. 10 ರೂಪಾಯಿ ಬಿಸಿಬೇಳೆ ಬಾತ್, ನೀವು ತಿನ್ನಿ, ಎಲ್ರು ತಿನ್ನಿ. ಬನ್ನಿ. ಬನ್ನಿ ಎಲ್ರು ಬನ್ನಿ. ಬಿಸಿಬೇಳೆ ಬಾತ್ 10 ರೂಪಾಯಿ ಎಲ್ರು ಬನ್ನಿ. ಹೀಗೆ ನೋಡ್ತಾ ನಿಂತಿರ್ತೀರಾ, ಏನಾದ್ರೂ ಸಹಾಯ ಮಾಡ್ತೀರಾ? ಬಿಸಿಬೇಳೆ ಬಾತ್ ಬನ್ನಿ. ಹೋಮ್ ಮೇಡ್ ಬಿಸಿಬೇಳೆ ಬಾತ್ 10 ರೂಪಾಯಿ ಅಷ್ಟೇ, 10 ರೂಪಾಯಿ. ಸರ್, ಕಾಫಿ ಕೊಡ್ಲಾ? ಬ್ಲ್ಯಾಕ್ ಕಾಫಿ. ಪ್ರೊಫೆಷನಲ್ ಆಗಿಲ್ಲ ಅಂದ್ರೆ ದೊಡ್ಡ ಮಾಮೂಲ ಬೈತಾರೆ. ಈ ಅಕ್ಕ ಜೋಡಿ ನಮ್ಮ ಬಾಸ್ ಹತ್ರ ಬಂದು ಅದೇನು ಹೇಳಿದ್ರು, ಅದೇನು ತಿಳ್ಕೊಂಡು ಅದು ಯಾಕೆ ನಗಾಡಿದ್ರು ಒಂದೂ ಅರ್ಥ ಆಗಿಲ್ಲ. ನಾನು ನಮ್ಮ ಬಾಸ್ ಅಷ್ಟೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇವರು ಕನ್ವಿನ್ಸ್ ಆದಂಗಂತೂ ಕಾಣಿಸ್ತಿಲ್ಲ. ಇವರು ನಮ್ಮಂಗೆ ಕನ್ಫ್ಯೂಸ್ ಆಗೇ ಹೋಗಿದ್ದಾರೆ. ಇದೆಷ್ಟು ಇಂಪಾರ್ಟೆಂಟ್ ಫೈಲ್ ಗೊತ್ತಾ? ಯಾಕೆ ಇದನ್ನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ? ಅಮ್ಮ ಹೊಟ್ಟೋದ್ಲ? ಐ ಮೀನ್ ಅಮೂಲ್ಯ ಹೋಗ್ಬಿಟ್ಲ ಅಂತ ಕೇಳಿದೆ. ಅಂತೂ ಈಗ ಮ್ಯಾಟ್ರಿಗೆ ಬಂದ್ರು ಅನ್ಸುತ್ತೆ. ನಿಮ್ಮನ್ನ ಕೇಳಿದ್ದು ಹೇಳ್ರಿ. ಅವ್ರು ಯಾವಾಗ್ಲೂ ಹೋದ್ರು ಬಾಸ್. ನಾನ್ ಸೆನ್ಸ್. ಇಷ್ಟು ಇಂಪಾರ್ಟೆಂಟ್ ಫೈಲ್ನ ಹೇಗೆ ಬಿಟ್ಟು ಹೋಗ್ತಾಳೆ?
ನಾಳೆ ಕೊಡ್ತೀನಿ. ಬೇಕಾದವ್ರನ್ನ ಮೀಟ್ ಮಾಡಬೇಕು ಅಂದರೆ MT ಫೈಲ್ಗೂ ಬೆಲೆ ಬಂದ್ಬಿಡುತ್ತೆ. ಅಮೂಲ್ಯ ಮೇಡಮ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಡೈರೆಕ್ಟಾಗಿ ಹೇಳಿದಿದ್ರೆ ನಾವೇನು ಅಡೆತಡೆ ಆಗ್ತಾ ಇದ್ವಾ? ಕಿಮುಕ್ ಅಂತ ಇರಲಿಲ್ಲ. ಸುಮ್ಮನೆ ನನ್ನ ಟೈಮು ವೇಸ್ಟ್ ಮಾಡಿದ್ರು. ಮತ್ತೇನ್ರಿ ಬೈಕೋತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಡಿಸ್ಟೆನ್ಸಲ್ಲಿದ್ರು ಇವ್ರಿಗೆ ನನ್ನ ವಾಯ್ಸ್ ಕೇಳಿಸುತ್ತಾ? ನಡೀಲಿ ಬಾಸ್, ನಡೀಲಿ. ನಾನು ನೋಡೇ ಬಿಡ್ತೀನಿ ಮೀನಾಕ್ಷಿ ಮೊದಲು ನನಗೆ ಸಿಗ್ತಾಳ ಇಲ್ಲ ಅಮೂಲ್ಯ ಮೇಡಮ್ ಮೊದಲು ನಿಮಗೆ ಸಿಗ್ತಾರ ಅಂತ. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ಅಂತ ಒಂದು ಬಿಟ್ಟಿ ಸಜೆಷನ್ ಕೊಡ್ತೀನಿ. ಸಾಹಿತ್ಯ ಯಾವತ್ತೂ ಅಮೂಲ್ಯ ಮೇಡಮ್ ಆಗಕ್ಕೆ ಚಾನ್ಸೇ ಇಲ್ಲ. ಕಾಮನ್ ಸೆನ್ಸ್ ಅಂದ್ಕೊಳ್ಳಿ ಸಾಕು. ಇನ್ನು ಮೂರನೇದು, ಹೋಮ್ ಮೇಡ್ ಅಂದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಈ ಕಾಲದಲ್ಲಿ ಇಷ್ಟು ರುಚಿಯಾಗಿರೋ ಬಿಸಿಬೇಳೆ ಬಾತ್ಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಿತ್ತು. ಇದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಖಂಡಿತ ಇದೆ. ತಾಯಿ ಕೈ ರುಚಿ ಮೇಲೆ ಇರೋ ಕಾನ್ಫಿಡೆನ್ಸ್. ಓಹೋ, ಇಷ್ಟೆಲ್ಲ ವಿಷಯ ಇದೆಯಾ? ವಿಷಯ ಎಲ್ಲ ಕಡೆ ಇರುತ್ತೆ, ಕಣ್ಬಿಟ್ಟು ಕಿವಿ ಅಗಲ ಮಾಡಿ ನಾವು ಗ್ರಹಿಸ್ಕೋಬೇಕು. ಸರಿ ಬಿಡಿಪ್ಪ. ಅಯ್ಯೋ, ಲೇಟ್ ಬೇರೆ ಆಗ್ತಾ ಇದೆ. ಹಳೆ ಮುದ್ಕಿಗೆ ರಾಣಿನ ಆಫೀಸಿಗೆ ಬೇರೆ ಕಳಿಸ್ಕೊಡ್ಬೇಕು. ಅನಿವಾರ್ಯ, ಆದ್ರೆ ನಮ್ ಕೆಲ್ಸ ನಾವು ಮಾಡಿದೀವಿ. ಸೊ ಇದರಿಂದ ಭಾವನ್ಗೆ ರೂಮ್ಗೆ ರೀ ಎಂಟ್ರಿ, ನನಗೆ ಗುಡ್ ನೈಟ್ ಕಾಲ್ ಸಿಗ್ಬೇಕು ಅಷ್ಟೇ ಅಷ್ಟೇ. ಅಂತ ಸೀನೆಲ್ಲ ಇಲ್ವೇ ಇಲ್ಲ. ಏನೇನ್ ಆಗ್ತಿದೆ ಅಂತ ನಂಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಸಿಕ್ಕಿದೆ. ಕಾಂತ ಎಲ್ಲದನ್ನು ಹೇಳಿದ್ದಾರೆ. ಅಣ್ಣ ಫುಲ್ ಕನ್ಫ್ಯೂಸ್ ಆಗಿದ್ದ, ಅದನ್ನ ಮಾಡಿದವ್ರು ನೀವೇ ಅಂತ ನಂಗೆ ಗೊತ್ತಾಯ್ತು. ಅಂದ್ರೆ ಇವ್ರೇನು ಮಾಡಿಲ್ವಾ ಅದಕ್ಕೆ? ಮುಖ ನೋಡಿದ್ಯಾ ಆರ್ತಿ? ಈ ಮಹಾನುಭಾವದಿಂದ ಆಗೋ ಕೆಲ್ಸನ ಇದು? ಹಾಗಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಫೂಲ್ ಮಾಡಕ್ ನೋಡ್ತಿದ್ದೀರಾ? ತಾವೆಲ್ಲೋ ಕಳ್ದೋಗಿದ್ರಿ ಅಂತ ಆನ್ ಮಾಡಿ ವಾಪಸ್ ಕರ್ಕೊಂಡ್ ಬಂದೆ. ನೀವು ಡ್ರಾಪ್ ಮಾಡ್ತೀನಿ ಅಂದ್ರೆ ನಾನು ರಾಣಿನ ಇಲ್ಲೇ ಬಿಟ್ಟು ಹೋಗಕ್ಕಾಗುತ್ತಾ? ನಿನ್ನ ರಾಣಿ ವಿಚಾರಕ್ಕೊಂದು ಹುಳ ಕೂಡ ಬರೋದಿಲ್ಲ. ಈ ಗುಜರಿ ಗಾಡಿ ನೆತ್ತಾಕೊಂಡು ಹೋಗೋದಕ್ಕೆ ನೀನು ನಿಲ್ಸಿರೋದನ್ನೇ ಕಾಯ್ತಿರ್ತಾರೆ ಅನ್ನೋ ರೀತಿ ಆಡ್ತೀಯ. ಗುಜ್ರಿ ಅಂದ್ರೆ ಚೆನ್ನಾಗಿರಲ್ಲ. ಮೊದ್ಲೇ ಅವಳಿಗೆ ಮೂಡ್ ಆಫ್ ಆಗಿದೆ. ಅಪ್ಪಿ ತಪ್ಪಿ ನಿನ್ ಮಾತೇನಾದ್ರೂ ಕೇಳಿಸ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳ ಅಷ್ಟೇ. ನೀನು ನಿಮ್ ರಾಣಿ ಸರಿಯಾಗಿದ್ದೀರಾ. ಇರೋ, ನಾನೇ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಯಾರಿವಲ್ಲ? ನೋಡ್ರೋ, ID ಕಾರ್ಡ್ ಕೇಳ್ತಾ ಇದ್ದಾನೆ. ಯಾರಾದ್ರೂ ತಂದಿದ್ರೆ ತೋರ್ಸ್ರು. ಏನ್ ಪೇರಿ ಹಾಳಾಯ್ತು ಅಂದ್ರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಸುಮ್ಮನೆ ಹೊಟ್ಟೋಗಿ. ಏಯ್, ಏನೋ ಬಿಲ್ಡಪ್ಪ? ಝೀರೋದಲ್ಲಿರೋ ನನ್ನ ಹೀರೋ ಮಾಡೋದಕ್ಕೆ ಬಿಲ್ಡಪ್ ಬೇಕು, ಆದ್ರೆ ಆಲ್ರೆಡಿ ಹೀರೋ ಆಗಿರೋಂಗಲ್ಲ. ವೇದಾಂತ್ ಇಲ್ಲೇನ್ ನಡೀತಿದೆ? ಇವರೆಲ್ಲ ಯಾರು? ಓ, ಇದೇ ಹುಡುಗಿ ಅಲ್ವಾ ಅವತ್ ಕೂಡ ನಿನ್ ಜೊತೆ ಇದ್ದಿದ್ದು? ನಾಲ್ಗೆ ನೆಟ್ಟಿಗಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏಯ್, ಏನೋ ಇಲ್ಲ ಅಂದ್ರೆ ಇವ್ರನ್ನ ಹೊಡೆದಾಕೋದು 2 ನಿಮಿಷದ ಕೆಲಸ. ಬಟ್ ಗಲಾಟೆ ಆದ್ರೆ ಅಮೂಲ್ಯ ಡಿಸ್ಟರ್ಬ್ ಆಗ್ತಾರೆ. ಅವ್ರಿಗೆ ಇದು ಯಾವುದೋ ಗೊತ್ತಾಗ್ಬಾರ್ದು. ಹುಡುಗಿ ಜೊತೆ ಓಡಾಡಕ್ಕೆ ಮ್ಯಾನೇಜರ್ ನಮ್ಮ ಮುಂದೆ ಕಂಡ್ರೆ ನಡ್ಕೊಂಡ
ನೀನ್ ಎಲ್ಲಿ ಓಡಿದ್ರು ಇವತ್ತು ನಾವು ಬಿಡಾಕನೋ ನಿಂತಾಳೆ. ಏಯ್ ನಿನ್ ಮೈಯಲ್ಲಿ ಅರಿಸಿದ ಗಂಟಿನ ರಕ್ತನ ಆಗಿದ್ರೆ ನಿನ್ ನಿಜವಾಗ್ಲೂ ಕಂಠ ಆಗಿದ್ರೆ ನೀನ್ ಕಳಲೇ. ನಿನ್ ನಿಜವಾಗ್ಲೂ ಕಂಠ ಆಗಿದ್ರೆ ನೀನ್ ಕಳಲೇ. ಅವ್ನು ಬಿಲ್ಡಪ್ ಕೊಟ್ಟ, ಇವಾಗ ನೀನಾ? ಸುಮ್ಮನೆ ನಿಂತ್ಕೊಳ್ಳಲ್ಲ, ಕಂಡಿದ್ದೀನಿ. ನೀವು 4 ಜನ ಬಂದ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ ಅಂತನಾ? ನಮ್ ಬಾಸ್ ಹೊಡಿದು ನಿಮ್ ಭಯಕ್ಕಲ್ಲ. ತಿರುಗ್ ಬಿದ್ರೆ ಎಲ್ಲಿ ನಿಮ್ ಫ್ಯಾಮಿಲಿ ಕಣ್ಣೀರ್ ಹಾಕ್ಬೇಕಾಗುತ್ತಲ್ಲ ಅನ್ನೋ ಭಯಕ್ಕೆ. ಹುಡುಗಿ ಸುಮ್ಮನೆ ಒಟ ಅನ್ಬೇಡ. ನಮ್ ಬಗ್ಗೆ ಏನು ನಿಮ್ಗೆ ಗೊತ್ತಿಲ್ಲ. ಅವನ ಹತ್ರ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳು. ಬದುಕೋತೀರಾ? ಬಿಟ್ಟಿ ಬಿಲ್ಡಪ್ ಕೊಡಕ್ ಬರಬೇಡ. ವೇದಾಂತ್ ಅವ್ನ್ ಯಾಕೆ ಅವಾಗ್ಲಿಂದ ಕಂಪ್ಲೇಂಟ್ ಅಂತ ಸಾಯ್ತಿದ್ದಾನೆ? ಏನ್ ಕಂಪ್ಲೇಂಟು? ಬಾಸ್ ಮಾಡಿರೋ ಕೆಲ್ಸಕ್ಕೆ ನೀವು ಟೆನ್ಷನ್ ಆಗಿದ್ದೀರಾ ಅಂದ್ರೆ ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ಅರ್ಥ. ನೀವ್ ತಪ್ಪು ಮಾಡಿದ್ರೆ ಸುಮ್ನೆ ಶಿಕ್ಷೆ ಅನ್ಭವಿಸೋದ್ ಬಿಟ್ಟು ನಮ್ ಬಾಸ್ನ ಕೆಣ್ಕಿ ತಪ್ಪ ಮೇಲೆ ತಪ್ಪು ಮಾಡ್ಬಿಟ್ರಿ ಕಣ್ರು. 1 ನಿಮಿಷ, ನಿಮ್ಗೆ ಹೇಳಿದ ಅರ್ಥ ಆಗಿಲ್ಲ ಅಂದ್ಮೇಲೆ ಇವತ್ತು ಫೈಟ್ ಆಗೋದು ಫಿಕ್ಸ್ ಅಂತ ಗ್ಯಾರಂಟಿ ಆಗೋಯ್ತು. ಆದ್ರೆ ನೀವೆಲ್ಲರೂ ನುಗ್ಬರ್ಬೇಡಿ. ಯಾರಾದ್ರೂ ಒಬ್ಬನ್ನ ಸೇಫ್ಟಿಗೋಸ್ಕರ ಸೈಡಲ್ಲಿ ನಿಲ್ಸಿರಿ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೆ ಬೇಕಾಗತ್ತೆ. ಏನು ಪಾಪ ಅಂತ ವಾರ್ನಿಂಗ್ ಮಾಡಿದ್ರೆ ನಮಗೆ ಚಮಕ್ ಕೊಡ್ತೀಯಾ? ಏನ್ ಮುಖ